So, hello everyone, welcome to all my YouTube channel. So, ನಾವು ಪ್ರಿವಿಯಸ್ ಕ್ಲಾಸಲ್ಲಿ ಆಲ್ರೆಡಿ ನಾವು 7 ಕ್ಲಾಸಲ್ಲಿ ಪ್ರಾಕ್ಟೀಸ್ ಸೆಟ್ನ ಕಂಪ್ಲೀಟ್ ಮಾಡಿದ್ದೀವಿ. ಸೊ ಇದು 8ನೇ ಕ್ಲಾಸ್ ಪ್ರಾಕ್ಟೀಸ್ ಸೆಟ್ ಆಗಿರೋವಂಥದ್ದು. ಸೊ ಇಷ್ಟು ದಿನ ಸ್ವಲ್ಪ ನನ್ನ ಕ್ಲಾಸಸ್ಸು ಗ್ಯಾಪ್ ಆಗಿತ್ತು, ಯಾಕಂತಂದರೆ ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ ಇದ್ದು, ಅದಕ್ಕೆ ನಾನು ಸ್ವಲ್ಪ ಕ್ಲಾಸ್ ಮಾಡೋಕ್ಕಾಗಿರಲಿಲ್ಲ ಇಷ್ಟು ದಿನ. ಸೊ ಇವಾಗಿಂದ ಮತ್ತೆ ನಾವು ಕ್ಲಾಸ್ನ ರೀಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಾ, ಸೊ ಎಲ್ಲರೂ ಆರಾಮದಿರಿ ಅಂದರೆ ಐ ಥಿಂಕ್ ಆಲ್ ಆರ್ ಗುಡ್. ಸೊ ನಥಿಂಗ್. ಸೊ ನೀವು ಎಲ್ಲರದ್ದು ಸ್ಟಡಿ ಕೂಡ ಚಲೋ ಆಗಿ ಮಾಡ್ತಿದ್ದೀರಿ ಅಂತ ಅನ್ಕೊತೀನಿ, ಆ್ಯಂಡ್ ಎಲ್ಲರೂ ಆರಾಮದಿರಿ ಅಂತ ಅನ್ಕೊತೀನಿ. ಸೊ ನಾನು ನಿಮ್ಗೆ ಹೇಳಿದ ಹಾಗೆ SSC GD 2026 ನಾವು ಟಾರ್ಗೆಟ್ ಮಾಡ್ತಾ ಅದರಲ್ಲಿ ನಾವು ರೀಸನಿಂಗು ಮತ್ತು ಮ್ಯಾಥಮೆಟಿಕ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ, ಕರೆಕ್ಟ್ ಅಲ್ವಾ? ಸೊ ನಾನು ಹೇಳಿದ ಹಾಗೆ ನಿಮಗೆ ರೀಸನಿಂಗಲ್ಲಿ 10 ಕ್ವಶನ್ಸ್ ಆಗಿರ್ಬೋದು ಮತ್ತು ಆ್ಯಪ್ಟಿಟ್ಯೂಡಲ್ಲಿ 10 ಕ್ವಶನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ. ಸೊ ಅರ್ಥ ಆಯ್ತಲ್ಲ? ನಾವು ಮಾಡಿರುವಂಥ ಪ್ರತಿಯೊಂದು ಕ್ವಶನ್ಸ್ ಏನಂದರೆ ಇದು ಪ್ರಿವಿಯಸ್ ಬೇಸ್ಡ್ ರಿಲೇಟೆಡ್ ಇರುವಂಥದ್ದೇ, ಯಾವುದು ಔಟ್ ಆಫ್ ಸಿಲೆಬಸ್ ಅಲ್ಲ. ಇದು ಎಲ್ಲ ಪ್ರಿವಿಯಸ್ ಇಯರ್ಲಿ ಕೇಳಿದ್ದ ಕ್ವಶನ್ಸೇ ಮತ್ತು ರೆಗ್ಯುಲರ್ ಆಗಿ ಅದೇ ಪ್ಯಾಟ್ರಲ್ಲಿ ಬರುವಂಥ ಕ್ವಶನ್ಸ್ ಬಗ್ಗೆನೇ ಡಿಸ್ಕಸ್ ಮಾಡ್ತಿದ್ವಿ. ಸೊ ಯಾರಿಗೆ ಯಾವುದೇ ಥರ ತೊಂದರೆಗಳಿಲ್ಲ ಅಂತ ಅನ್ಕೊತೀನಿ. ಸೊ ಎಲ್ಲರದ್ದು ಸ್ಟಡಿ ಕೂಡ ಚಲೋತ್ನಾಗಿ ನಡೀತಾ ಇದೆ ಅಂತ ಅನ್ಕೊತೀನಿ, ಆ್ಯಂಡ್ ಆಲ್ ಆರ್ ಅಂದರೆ ಎಲ್ಲರೂ ಆರಾಮದಿರ ಅಂತ ಅನ್ಕೊತೀನಿ. ಸೊ ನಾವು ಸ್ಟಾರ್ಟ್ ಮಾಡೋಣ ಇವತ್ತಿನ ಕ್ಲಾಸಲ್ಲಿ. ಸೊ ಫಸ್ಟ್ನೇದಾಗಿ ರೀಸನಿಂಗಲ್ಲಿ ಫಸ್ಟ್ ಕ್ವಶನ್ ಏನಂತಂದರೆ ನಮಗೆ ಅನಾಲಜಿ ರಿಲೇಟೆಡ್ ಒಂದು ಕ್ವಶನ್ ಇದೆ. ಸೊ ನಾನು ಅನಾಲಜಿ ಚಾಪ್ಟರ್ನ ಆಲ್ರೆಡಿ ಮಾಡಿದ್ದೀನಿ. ಸೊ ಇನ್ ಕೇಸ್ ಯಾರಾದ್ರು ನೋಡಿಲ್ಲ ಅಂದರೆ ದಯವಿಟ್ಟು ಅಲ್ಲಿ ಪ್ಲೇಲಿಸ್ಟ್ ಆಗಿದೆ, ಸೊ ಹೋಗಿ ನೋಡ್ಬೋದು. ಸೊ ಅನಾಲಜಿಯಲ್ಲಿ ನಮಗೆ ಈ ಥರ ಒಂದು ದೊಡ್ಡದು ಪ್ಯಾಟರ್ನಲ್ಲಿ ಕೊಟ್ಟಿರ್ತಾರೆ. ಸೊ ಕ್ವಶನ್ ಇರೋದು ಮಾತ್ರ ಇಷ್ಟೇ, ಬಟ್ ಅದರದ್ದು ಇನ್ಸ್ಟ್ರಕ್ಷನ್, ಅದರದ್ದು ಸೂಚನೆಗಳನ್ನು ಏನು ಕೊಟ್ಟಿರ್ತಾರೆ, ಎಷ್ಟು ದೊಡ್ಡದು ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ. ಸೊ ನಮಗೆ ಇದೆಲ್ಲ ಓದೋದು ಬೇಕಾಗಿಲ್ಲ, ಡೈರೆಕ್ಟಾಗಿ ನಾವು ಇದು ಕ್ವಶನ್ ಅಷ್ಟೇ ನೋಡಿದರೆ ಆಯಿತು. ಸೊ ನಮಗೆ ಏನಂದರೆ ಈ 3 ಅಂಕಿಗಳು ಕೊಟ್ಟಿದ್ದಾನೆ. ಫಸ್ಟ್ನೇ ಸೆಟ್ಟು 3 ಅಂಕಿಗಳು, ಇನ್ನೊಂದು ಸೆಟ್ಟು 3 ಅಂಕಿಗಳು ಕೊಟ್ಟಿದ್ದಾನೆ. ಏನಂತಂದರೆ ಈ 3 ಅಂಕಿಗಳನ್ನ ಬಳಸ್ಕೊಂಡು ಯಾವುದಾದ್ರೂ ಒಂದು 2 ಅಂಕಿಗಳನ್ನ ಬಳಸ್ಕೊಂಡು 3ನೇದು ಹೆಂಗೆ ಬಂತಂದು ಕಂಡುಹಿಡಬೇಕು. ಇಲ್ಲ ನೀವು ಥರ್ಡ್ ಸೆಕೆಂಡ್ನ ಬಳಸ್ಕೊಂಡು ಫಸ್ಟ್ ಒಂದು ಹೆಂಗೆ ಬಂತಂದು ಕಂಡುಹಿಡಬೇಕು. ಒಟ್ಟು ಅವು 3 ನಡುವೆ ರಿಲೇಷನ್ಸ್ನ ಕಂಡುಹಿಡಬೇಕು ನಾವು. ಸೊ ನಮಗೊಂದು ಪ್ಯಾಟರ್ನ್ ಗೊತ್ತಾಯ್ತಂದ್ರೆ ನಾವು ಈಸಿಯಾಗಿ ಇದೇ ಸೇಮ್ ಟೈಪ್ ಪ್ಯಾಟರ್ನ ನಾವು ಆಪ್ಷನ್ಗಳಲ್ಲಿ ಯಾವ್ದು ಬರುತ್ತೆ ಕಂಡುಹಿಡಬೇಕು ಇಲ್ಲಿ. ಸೊ ಕರೆಕ್ಟ್ ಅಲ್ಲ? ಸೊ ನೋಡೋಣ ಫಸ್ಟ್ನೇದಾಗಿ ನಮಗೇನು ಬರುತ್ತೆ ಅಂತ. ಸೊ ನಮಗೆ ಫಸ್ಟ್ನೇದಾಗಿ ಏನು ಕೊಟ್ಟಿದ್ದಾರೆ ಅಂದರೆ ಅವರು 6, 17, 41 ಅಂತ. ಸೊ ಇನ್ನೊಂದು ಏನು ಕೊಟ್ಟಿದ್ದಾರೆ, ಇನ್ನೊಂದು ಯಾವುದು 3, 20 ಆ್ಯಂಡ್ 32 ಅಂತ. ಸೊ ನಮಗೆ ಮೊದಲೇದಾಗಿ ಆ ಪ್ಯಾಟರ್ನ್ ಏನು ಬರುತ್ತೆ ಕಂಡುಹಿಡಬೇಕಿಲ್ಲಿ. ಸೊ ನಾವು ನೋಡ್ರಿ ಇಲ್ಲಿ ನಾವು 17 ಈ 6ರಲ್ಲಿ ಎಷ್ಟು ಮಗ್ಗಿಯಿಂದ ಗುಣಾಕಾರ ಮಾಡಿದರೆ ನಮಗೆ ಅದರಲ್ಲಿ 17 ಕೂಡಿಸಿ 41 ಬರಬೇಕಾಗುತ್ತೆ. ಸೊ ಅಂಥದ್ದು ಯಾವುದು 6 4 24, 24ರಲ್ಲಿ 17 ಕೂಡಿಸಿ ನಮಗೇನು ಬರುತ್ತೆ 41 ಬರುತ್ತೆ, ಕರೆಕ್ಟ್ ಅಲ್ಲ? ಸೊ ಇದೇ ಥರ ಸೇಮ್ ಪ್ಯಾಟರ್ನ್ ಇಲ್ಲಿನೂ ಅಪ್ಲೈ ಆಗುತ್ತೆ ನೋಡ್ರಿ. ಸೊ 3 4 12, 12 ಪ್ಲಸ್ 20, ಸೊ ಕೂಡಿಸಿದ್ರೆ ನಮಗೇನು ಬರುತ್ತೆ 32 ಬರಾಗತ್ತದ. ಸೊ 32 ಬರತ್ತೆ ಅಂದರೆ ಏನರ್ಥ, ಇದು ನಮಗೆ ಸೇಮ್ ಪ್ಯಾಟರ್ನ್ ಬರತ್ತೆ ಅಂತ ಅರ್ಥ. ಅಂದರೆ ಪ್ಯಾಟರ್ನ್ ನಮಗೆ ಏನಂತ ಇಲ್ಲಿ ಪ್ಯಾಟರ್ನ್ ಏನಂತ ಆಗುತ್ತೆ ಅಂದರೆ ಫಸ್ಟ್ ಸಂಖ್ಯೆ N1 × 4 ಪ್ಲಸ್ N2 = ಏನಂತ N3 ಅಪ್ಲೈ ಆಗತ್ತೆ. ಸೊ ನಮಗೆ ಈ ಪ್ಯಾಟರ್ನ್ ಗೊತ್ತಾದ್ಮೇಲೆ ನಾವು ಇದೇ ಸೇಮ್ ಪ್ಯಾಟರ್ನ ನಾವು ಈ ಆಪ್ಷನ್ಗಳಲ್ಲಿ ಅಪ್ಲೈ ಮಾಡಿದ್ರೆ ನಮಗೆ ಆನ್ಸರ್ ಬರಬೇಕಿಲ್ಲಿ. ಸೊ ನೋಡ್ರಿ ಫಸ್ಟ್ನೇದಾಗಿ 9 4 36 ಪ್ಲಸ್ 6 ಕೂಡಿಸಿದ್ರೆ 42 ಆಗುತ್ತೆ, ಅಂದರೆ ಇದು ತಪ್ಪಾಗುತ್ತೆ. ಅದೇ ಥರ 23 4, ಸೊ 4 3 12, 4 8 92. ಸೊ ಇದು ಆಲ್ರೆಡಿ, ಸೊ 23 4 92 ಆಗುತ್ತೆ. 92 ಪ್ಲಸ್ 4 96. ಸೊ ಇದು ನಮಗೆ ಆಪ್ಷನ್ ನಂಬರ್ ಬಿ ಕರೆಕ್ಟ್ ಅನಿಸುತ್ತೆ. ನೋಡ್ರಿ ಬೇಕಿದ್ರೆ ಆಪ್ಷನ್ ನಂಬರ್ ಬಿನ ನೋಡ್ರಿ ಹೆಂಗೆ ಬರುತ್ತೆ, 23 4 96 ಅಂತ. ಸೊ 23 4 ಪ್ಲಸ್ 4 ಕೂಡಿಸ್ರಿ. ಸೊ 23 4 ಎಷ್ಟಾಗುತ್ತೆ 92 ಆಗುತ್ತೆ, ಕರೆಕ್ಟ್ ಅಲ್ಲ? 92 ಪ್ಲಸ್ 4 ಕೂಡಿಸಿ ನಮಗೇನಾಗುತ್ತೆ 96 ಬರುತ್ತೆ. ಸೊ ನಮಗೆ ಈ ಪ್ಯಾಟರ್ನ್ ಅದಕ್ಕೆ ಈಕ್ವಲ್ ಆಯಿತು ಅಂದರೆ ಅದೇ ರೈಟ್ ಆನ್ಸರ್ ಆಗಿರುತ್ತೆ. ಸೊ ಯಾವುದೋ ಆಪ್ಷನ್ ನಂಬರ್ ಬಿ ಇಸ್ ದಿ ರೈಟ್ ಆನ್ಸರ್ ಆಗಿರುತ್ತೆ. ಸೊ ಸೇಮ್ ಅದೇ ಪ್ಯಾಟರ್ನ್ ನೀವು ಸಿ ಮತ್ತು ಡಿ ಅಲ್ಲಿ ಅಪ್ಲೈ ಮಾಡಿದ್ರೆ ಅದು ಆನ್ಸರ್ ಬರಲ್ಲ, ಅರ್ಥ ಆಯ್ತಲ್ಲ? ಸೊ ನೆಕ್ಸ್ಟ್ ಅದೇ ಥರ ಸೆಕೆಂಡ್ ಕ್ವಶನ್ ನೋಡಿ ಇಲ್ಲಿ ಏನಿದೆ. ಸೊ ಸೆಕೆಂಡ್ ಒಂದು ಕ್ವಶನು ಒಂದು ನಮಗೆ ಏನಂದ್ರೆ ಸಿಟ್ಟಿಂಗ್ ಅರೇಂಜ್ಮೆಂಟ್ ಕ್ವಶನ್ ಕೊಟ್ಟಿದ್ದಾರೆ. ಸೊ ಸಿಟ್ಟಿಂಗ್ ಅರೇಂಜ್ಮೆಂಟಲ್ಲಿ ಯಾವುದು ನಮಗೆ, ಸೊ ರೌಂಡ್ ಟೇಬಲ್ದು ಒಂದು ಕೊಟ್ಟಿದ್ದಾರೆ ಸಿಟ್ಟಿಂಗ್ ಅರೇಂಜ್ಮೆಂಟಲ್ಲಿ, ಕರೆಕ್ಟ್ ಅಲ್ಲ? ಸೊ ಈ ಟೋಟಲ್ ಎಷ್ಟು ಜನ ಇದ್ದಾರೆ ಅಲ್ಲಿ 7 ಜನ ಇದ್ದಾರೆ. ಸೊ ನಮ್ಗೆ ಫಸ್ಟ್ನೇದಾಗಿ ನಾವು ಅಜುಮ್ಷನ್ ಮಾಡ್ಕೊಂಡು ಹಾಕ್ಕೋಬೇಕು ಅವಾಗಲೂ ಡೈಗ್ರಾಮ್. ಸೊ ಒಂದು ನಿಮಿಷ ಇದು ಡೈಗ್ರಾಮ್ನ ನೀಟಾಗಿ ಹಾಕ್ಕೊಂಡ್ಬಿಡ್ತೀನಿ. ಸೊ ಇನ್ನೊಂದೇನೆಂದರೆ, ಸೊ ನಾನು ನಿಮ್ಗೆ ಆವಾಗ ಹೇಳಿದ್ನಲ್ಲ, ಸೊ ಆವಾಗ ಕ್ಲಾಸಸ್ಸು ಇಷ್ಟು ದಿನ ತೊಗೋಕ್ಕಾಗಿರಲಿಲ್ಲ, ಏನಂದರೆ ಪರ್ಸ್ನಲ್ ಪ್ರಾಬ್ಲಮಿಂದ ನಾನು ಬೇರೆ ಕಡೆ ಹೋಗಿದ್ದೆ. ಸೊ ಯಾರ್ಯಾರು ಕ್ಲಾಸ್ನ ಮಿಸ್ ಮಾಡ್ಕೊಂಡಿದ್ರಿ ದಯವಿಟ್ಟು ಪ್ರೀವಿಯಸ್ ಇಯರ್ ಕ್ಲಾಸಸ್ನೆಲ್ಲನೂ ಕಂಪ್ಲೀಟ್ ಮಾಡಿ, ಯಾಕಂದರೆ ಎಕ್ಸಾಮ್ಸ್ ನಿಯರ್ ಬೈ ಬರ್ತಿದೆ. ಸೊ ನಾನು ನಿಮ್ಗೆ ನಿನ್ನೆ ನೈಟ್ ಅಂದರೆ
ನಿನ್ನೆ ನೈಟಲ್ಲಿ ನಾನು ಟೆಲಿಗ್ರಾಮ್ ಚಾನಲಲ್ಲಿ SSC ಕ್ಯಾಲೆಂಡರ್ದು ಅಪ್ಡೇಟೆಡ್ ಕ್ಯಾಲೆಂಡರ್ದು ಇದು ಫೋಟೋನ ಹಾಕಿದ್ದೆ. ಸೊ ನೀವು ನೋಡಿದ್ದೀರಾ ಅಂತ ಅನ್ಕೊಂಡಿನಿ. ಸೊ ಅದ್ರ ರಿಲೇಟೆಡಾಗಿ SSCಯಲ್ಲಿ ಯಾವ್ಯಾವ ಎಕ್ಸಾಮ್ಸ್ ನಡೀತಾವೆ ಅದರ ರಿಲೇಟೆಡಾಗಿ ನೀವು ಓದ್ಕೊತ ಹೋಗ್ರಿ. ಸೊ ಮತ್ತು ಇನ್ನೊಂದು ನಮ್ಮ ಸ್ಟೇಟ್ ಗೌರ್ಮೆಂಟಲ್ಲಿ ಕೂಡ ಕೆಲವೊಂದು ಎಕ್ಸಾಮ್ ನೋಟಿಫಿಕೇಷನ್ಸ್ ಕೂಡ ಬಿಡ್ತಿದ್ದಾರೆ. ಸೊ ಅದಕ್ಕೂ ಕೂಡ ಪ್ರಿಪೇರ್ ಆಗಿರಿ. ಈಗ ಮೇಲೆ ಎಕ್ಸಾಮ್ಸ್ಗಳು ಕಂಟಿನ್ಯೂ ಬರ್ತಾನೆ ಇರ್ತವೆ. ಸೊ ಫಸ್ಟ್ನೇದಾಗಿ ಏನಂಗೆ ಕೊಟ್ಟಿದ್ದಾರೆ ಅಂದರೆ ಟೋಟಲ್ 7 ಜನ ಈ ಥರ ಸರ್ಕ್ಯುಲರ್ ಟೇಬಲ್ ಮೇಲೆ ಎಲ್ಲರೂ ಒಳಗಡೆ ಮುಖ ಮಾಡಿ ಕೂತಿದ್ದಾರಂತ. ಸೊ ನಮಗೆ ಏನೇನು ಕೊಟ್ಟಿದ್ದಾರೆ ಇನ್ಸ್ಟ್ರಕ್ಷನ್, ಓನ್ಲಿ 1 ಪರ್ಸನ್ ಸಿಟ್ಸ್ ಬಿಟ್ವೀನ್ y and x ಅಂತ. ಸೊ ವೆನ್ ಕೌಂಟೆಡ್ ಫ್ರಮ್ ದಿ ಲೆಫ್ಟ್ ಆಫ್ x, ಇದನ್ನು ಬಿಡ್ರಿ. ನೆಕ್ಸ್ಟ್ A ಸಿಟ್ಸ್ ಥರ್ಡ್ ಟು ದ ರೈಟ್ ಆಫ್ U ಅಂತ. ಸೊ ಥರ್ಡ್ ಟು ದ ರೈಟ್ ಆಫ್ ಯುನ ಬಲಗಡೆಯಿಂದ ಏನು 3ನೇ ಪೊಸಿಷನಲ್ಲಿ ಯಾರಿದ್ದಾರೆ A ಇದ್ದಾನೆ, ಕರೆಕ್ಟ್ ಅಲ್ಲ. ಆಮೇಲೆ V ಸಿಟ್ಸ್ ಥರ್ಡ್ ಟು ದ ಲೆಫ್ಟ್ ಆಫ್ W. ಆಮೇಲೆ A ಸಿಟ್ಸ್ ಟು ದಿ ಇಮಿಡಿಯೇಟ್ ರೈಟ್ ಆಫ್ V ಅಂತ. ಸೊ A ಎಂಬುವನು ಇಮಿಡಿಯೇಟ್ ರೈಟ್ ಆಫ್ ವಿನ ಇಮಿಡಿಯೇಟ್ ಬಲಗಡೆ ಯಾರಿದ್ದಾರೆ A ಇದ್ದಾನೆ. ಸೊ ಇದು ಬಂತು. ಆಮೇಲೆ ನಮ್ಗೆ ಇನ್ನೊಂದು ನೋಡ್ರಿ, ಸೊ V ಸಿಟ್ಸ್ ಥರ್ಡ್ ಟು ದ ಲೆಫ್ಟ್ ಆಫ್ W ಅಂತ. ಸೊ V ಸಿಟ್ಸ್, ಸೊ ನಾವು ವಿನ ಇಲ್ಲಿ ತೊಗೊಂಡ್ರೆ W ನ ಲೆಫ್ಟ್ ಸೈಡ್ ಯಾರಿದ್ದಾರೆ V ಇದ್ದಾರೆ, ಕರೆಕ್ಟ್ ಅಲ್ಲ. W ನ ಲೆಫ್ಟ್ ಸೈಡ್ ಅಂದರೆ W ಇಲ್ಲಿ ಬರ್ತಾನೆ. ಸೊ W ನ ಎಡಭಾಗದಲ್ಲಿ ಯಾರಿದ್ದಾರೆ V ಇದ್ದಾನೆ. V ಸಿಟ್ಸ್ ಥರ್ಡ್ ಟು ದ ಲೆಫ್ಟ್ ಆಫ್ W ಅಂತ. ಆಮೇಲೆ Y ಮತ್ತು X ನೋಡಿ ಯಾರಿದ್ದಾರೆ, ಒಬ್ಬರು ಪರ್ಸನ್ ಇದ್ದಾರೆ. ನಾವು ಎಕ್ಸ್ನ ಲೆಫ್ಟ್ ಕಡೆಯಿಂದ ಕೌಂಟ್ ಮಾಡಿದಾಗ ನಮಗೆ Y ಮತ್ತು X ನೋಡ ಒಬ್ಬರು ಇರ್ಬೇಕಂತ. ಸೊ ನಾವು ಎಕ್ಸ್ನ ಇಲ್ಲಿ ತೊಗೊಂಡ್ರೆ ಲೆಫ್ಟ್ ಆಫ್ ಎಕ್ಸ್ ಅಂತ ಹೇಳಿದ್ದಾರೆ. ಸೊ ಈ ಕಡೆ ಸೈಡ್ ಏನಾಗುತ್ತೆ ಲೆಫ್ಟ್ ಆಗುತ್ತೆ. ವೈನ ಈ ಕಡೆ ತೊಗೊಂಡ್ರೆ ಏನಾಗುತ್ತೆ Y ಮತ್ತು X ನೋಡ ಒಬ್ಬರು ಪರ್ಸನ್ ಇದ್ದಾರೆ ವೆನ್ ಕೌಂಟೆಡ್ ಫ್ರಮ್ ದಿ ಲೆಫ್ಟ್ ಆಫ್ ಎಕ್ಸ್ ಅಂತ. ಸೊ ಇನ್ನೊಬ್ರು ಯಾರು ಉಳಿದ್ರು, ಸೊ ಇನ್ನೊಬ್ರು ಯಾರು ಅಂತ ನಮಗೆ Z ಅಂತ ಒಬ್ಬರು ಪರ್ಸನ್ ಉಳಿದ್ರು. ಸೊ ಏನು ಕೇಳಿದ್ದಾರೆ ಕ್ವಶನ್ ಅವರು, Z ಈಸ್ ನಾಟ್ ಆನ್ ಇಮಿಡಿಯೇಟ್ ನೇಬರ್ ಆಫ್ V ಅಂತ. ಸೊ ನೋಡ್ರಿ ಇಲ್ಲಿ Z ಎಂಬರು V ಬಗ್ಲಾಗ ಬಂದಿಲ್ಲ. ಸೊ ಇದು ನಮಗೆ ಆನ್ಸರ್ ಸೊ ಇದು ಇನ್ಸ್ಟ್ರಕ್ಷನ್ಸ್ ಅಪ್ಲೈ ಆಯಿತು. ಓಕೆ, ಸೊ ನೆಕ್ಸ್ಟ್ ಏನು ಕೇಳಿದೆ, ಹೌ ಮೆನಿ ಪೀಪಲ್ ಸಿಟ್ ಬಿಟ್ವೀನ್ Z ಆ್ಯಂಡ್ X ಅಂತ. ಸೊ ವೆನ್ ಕೌಂಟೆಡ್ ಫ್ರಮ್ ದಿ ರೈಟ್ ಆಫ್ ಝಡ್ನ ಬಲಭಾಗದಿಂದ ನಾವು ಎಣಿಸಿದರೆ ನಮಗೆ Z ಮತ್ತು X ನೋಡಿ ಎಷ್ಟು ಪರ್ಸನ್ ಇದ್ದಾರೆ ಅಂತ ಕಂಡುಹಿಡಬೇಕು. ಸೊ ಎಷ್ಟು ಪರ್ಸನ್ ಇದ್ದಾರೆ, ಇಲ್ಲಿ X ಇದ್ದಾನೆ, ಇಲ್ಲಿ Z ಇದ್ದಾನೆ, ಅಂದರೆ ಟೋಟಲ್ 3% ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು, ಆಪ್ಷನ್ ನಂಬರ್ B. ಸೊ ಅದೇ ಥರ ಸೇಮ್ ಇದನ್ನು ಕೂಡ ಅನಾಲಜಿ ರಿಲೇಟೆಡ್ ಕ್ವಶನ್ ಆಗಿರುವಂಥದ್ದು. ಸೊ 79 ಎಂಬುದು ಒಂದು 164 ಆದರೆ ಮತ್ತು 98 ಎಂಬುದು 112 ಆದರೆ ನಮಗೆ ಅಲ್ಲ, 98 ಇಸ್ ರಿಲೇಟೆಡ್ ಟು ದ 183, ಸಾರಿ 98 ಎಂಬುದು 183 ಆದರೆ 112 ಏನಾಗುತ್ತೆ ನಮಗೆ ಕಂಡುಹಿಡಬೇಕು ಇಲ್ಲಿ. ಸೊ ಫಸ್ಟ್ನೇದಾಗಿ ನಾನು ನಿಮ್ಗೆ ಅನಾಲಜಿದ್ದು ಹೇಳಿದ್ನಲ್ಲ, ಈಗ 79 ಎಂಬುದು ಅದು 164 ಹೆಂಗಾಯಿತು ನಮಗೆ ಕಂಡುಹಿಡಬೇಕು. ಅದೇ ಥರನೇ ಇನ್ನೊಂದು 98 ಇದ್ದಿದ್ದು 183 ಹೆಂಗಾಯಿತು ಕಂಡುಹಿಡ್ಕೋಬೇಕು. ಆಮೇಲೆ ಇದು ಕಂಡುಹಿಡಿದ್ಮೇಲೆ 112 ಎಂಬುದು ಏನಾಗುತ್ತೆ ಕಂಡುಹಿಡಬೇಕಿಲ್ಲಿ. ಸೊ ಮೊದಲೇದಾಗಿ ನಾವು 79 ಮತ್ತು 164 ನೋಡೋ ಕಾಮನ್ ಇದು ಮೈನಸ್ ಮಾಡಿರಿ ಎಷ್ಟಾಗುತ್ತೆ ಡಿಫರೆನ್ಸು. ಸೊ ನೀವು ಡಿಫರೆನ್ಸ್ ಮಾಡಿ ನೋಡ್ಬೋದು, ಇಲ್ಲ ಯಾವುದಾದ್ರೂ ಒಂದು ಸಂಖ್ಯೆನ ಪ್ಲಸ್ ಮಾಡಿ ನೋಡ್ಬೋದು ಅಥವಾ ಗುಣಕಾರ ಮಾಡಿ ನೋಡ್ಬೋದು. ಸೊ ನಮಗೇನಂದರೆ 79ರಿಂದ ಇದು 164 ಹೆಂಗೆ ಬಂತಂತ ಕಂಡುಹಿಡಬೇಕಿಲ್ಲಿ. ಸೊ ಫಸ್ಟ್ನೇದಾಗಿ ಮೈನಸ್ ಮಾಡಿರಿ, ಎಷ್ಟಾಗ ಮೈನಸ್ ಆಗುತ್ತೆ 55 ಮತ್ತು 5ರಲ್ಲಿ 7, 15ರಲ್ಲಿ 7 ತಗೋದ್ರೆ 85. ಸೊ 85 ಏನಾಗಿದೆ 80 ಅಂದರೆ 79ರಲ್ಲಿ 85 ಕೂಡಿಸಿದ್ರೆ ನಮಗೇನಾಗುತ್ತೆ 164 ಬರುತ್ತೆ. ಇದೇ ಸೇಮ್ ಪ್ಯಾಟರ್ನ್ ಸೆಕೆಂಡ್ರಲ್ಲಿ ಅಪ್ಲೈ ಆಗುತ್ತೆ. ನೋಡ್ರಿ ಇಲ್ಲಿ ಬೇಕಿದ್ರೆ 183ಯಲ್ಲಿ ನಾವು 98ನ ತೆಗೀರಿ, ಅವಾಗ ಏನಾಗುತ್ತೆ 13ರಲ್ಲಿ 8 ತೆಗೆದ್ರೆ 5 ಮತ್ತು 17ರಲ್ಲಿ 9 ತೆಗೆದ್ರೆ ಎಷ್ಟಾಗುತ್ತೆ 8 ಆಗುತ್ತೆ. ಅಂದರೆ ಇವೆರಡು ಆನ್ಸರ್ ಸೇಮ್ ಬರ್ತಿದೆ ಅಂತ ಅರ್ಥ ಆಯಿತು. ಸೊ ನಮಗೆ ಡಿಫ್ರೆನ್ಸ್ ಕಾಮನ್ ವ್ಯಾಲ್ಯೂ ಏನೈತಿ 85 ಆಯಿತು. ಅಂದರೆ ಇದರಲ್ಲಿ ಕೂಡ 112ರಲ್ಲಿ ಕೂಡ ನಾವು 85ಅನ್ನು ಕೂಡಿಸಿದ್ರೆ ಏನಾಗುತ್ತೆ ನಮಗೆ ಸೇಮ್ ವ್ಯಾಲ್ಯೂ ಬರುತ್ತೆ. ಸೊ ಏನು ಬರುತ್ತೆ 791 ಅಂತ 197 ಇಸ್ ದಿ ರೈಟ್ ಆನ್ಸರ್ ಆಗಿರೋದು. ಸೊ ನಾವು ಏನು ಮಾಡ್ಬೇಕಂದ್ರೆ ಫಸ್ಟ್ನೇದಾಗಿ ಅವು ಎರಡರ ನೋಡುವ. ಸೊ ಫಸ್ಟಿಂದ ಸೆಕೆಂಡಿಂದ ಫಸ್ಟ್ ಅದು ಹೆಂಗೆ ಬಂದಂಥ ಪ್ಯಾಟರ್ನ್ ಗೊತ್ತಾದ್ಮೇಲೆ ನೀವು ಆಟೋಮೆಟಿಕ್ಕಾಗಿ ಇಲ್ಲಿ ಕಂಡುಹಿಡ್ಬೋದು. ಸೊ 112ಅಲ್ಲಿ ನಾವು 85ನ ಕೂಡಿಸಿದ್ರೆ ನಮ್ಗೆ ಏನಾಗುತ್ತೆ 197 ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ಯಾವುದು ಆಪ್ಷನ್ ನಂಬರ್ B ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ಇನ್ ಕೇಸ್ ಯಾರಿಗಾದರೂ ಏನೇನು ಡೌಟ್ ಇದ್ದರೆ ನೀವು ಬೇಕಿದ್ರೆ ಕಾಮೆಂಟ್ ಮಾಡಿ, ನಾನು ಬೇಕಿದ್ರೆ ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಕ್ಕೆ ಟ್ರೈ ಮಾಡ್ತೇನೆ. ಅದೇ ಥರ ಏನು ಡಿಫಿಕಲ್ಟ್ ಕ್ವಶನ್ಸ್ ಅನ್ನಲ್ಲ, ಈಸಿ ಕ್ವಶನ್ಸ್ ಇದ್ದಾವೆ. ಸೊ ನೆಕ್ಸ್ಟ್ ಅದೇ ಥರನೇ ಸಿಲೋಜಿಸಮ್ ಕ್ವಶನ್ ಆಗಿರುವಂಥದ್ದು, ನೋ ಡಾಕ್ಟರ್ ಇದೆ ನರ್ಸ್ ಅಂತ. ಸೊ ನೋ ಡಾಕ್ಟರ್ ಅಂದರೆ ಡಾಕ್ಟರ್ ಎಂಬವರು ನರ್ಸ್ ಅಲ್ಲ ಅಂತ, ಕರೆಕ್ಟ್ ಅಲ್ಲ. ಡಾಕ್ಟರ್ ಎಂಬವರು ನರ್ಸ್ ಅಲ್ಲ. ಯಾಕಂದರೆ ಕೆಲವೊಬ್ರು ಹೇಳ್ಬೋದು, ಕೆಲವೊಬ್ರು ಡಾಕ್ಟರು ನರ್ಸ್ನು ಇರ್ತಾರಂತ, ನರ್ಸ್ ಕೆಲಸನೂ ಮಾಡ್ತಾರೆ. ಬಟ್ ಇಲ್ಲಿ ನಮಗೆ ಸಿಲೋಜಿಸಮಲ್ಲಿ ಬೇರೆ ಪ್ಯಾಟರ್ನ್ ಇರುವಂಥದ್ದು. ಸಮ್ ನರ್ಸಸ್ ಆರ್ ಪೇಷೆಂಟ್ಸ್ ಅಂತ. ಸೊ ಸಮ್ ನರ್ಸಸ್ ಆರ್ ಪೇಷೆಂಟ್ಸ್, ನರ್ಸ್ ಇದ್ದವರೇ ಪೇಷೆಂಟ್ ಆಗಿದ್ದಾರೆ. ಓಕೆ, ಆಮೇಲೆ ಸಮ್ ಪೇಷೆಂಟ್ಸ್ ಆರ್ ಮೆಡಿಸಿನ್ಸ್ ಅಂತ, ಸಮ್ ಪೇಷೆಂಟ್ ಇದ್ದವರೇ ಮೆಡಿಸಿನ್ಸ್ ಆಗಿದ್ದಾರೆ. ಆಮೇಲೆ ಸೊ ಈ ಥರ ಸ್ಟೇಟ್ಮೆಂಟ್ ಕೊಟ್ಟಿದ್ಮೇಲೆ ನಾವು ಕನ್ಕ್ಲೂಷನ್ ನೋಡಬೇಕು. ಸಮ್ ಪೇಷೆಂಟ್ಸ್ ಆರ್ ಡಾಕ್ಟರ್ಸ್, ಸಮ್ ಪೇಷೆಂಟ್ಸ್ ಆರ್ ನಾಟ್ ಡಾಕ್ಟರ್ಸ್ ಅಂತ. ಡಾಕ್ಟರ್ ಇದ್ದವರು ಪೇಷೆಂಟ್, ಸಮ್ ಪೇಷೆಂಟ್ಸ್ ಆರ್ ನಾಟ್ ಡಾಕ್ಟರ್ಸ್ ಅಂತ. ಅಂದರೆ
ಸೊ ನಮಗೆ ಡಾಕ್ಟರಿಗೂ ಮತ್ತು ಪೇಷಂಟಿಗೆ ಏನಾದರೂ ಇನ್ ರಿಲೇಷನ್ಸ್ ಕೊಟ್ಟಿದ್ದಾರಾ, ಕೊಟ್ಟಿಲ್ಲ. ಸೊ ಇದು ತಪ್ಪಾಗುತ್ತೆ ಹೇಳಿಕೆ. ಸಮ್ ನರ್ಸಸ್ ಆರ್ ಮೆಡಿಸಿನ್ಸ್, ಸಮ್ ನರ್ಸಸ್ ಆರ್ ಮೆಡಿಸಿನ್ಸ್, ನರ್ಸು ಮತ್ತು ಮೆಡಿಸಿನ್ಸ್ ನೋಡೋ ಏನಾನ ನಮಗೆ ಇಲ್ಲಿ ರಿಲೇಷನ್ಸ್ ಕೊಟ್ಟಿದ್ದಾರೆ, ಕೊಟ್ಟಿಲ್ಲ ಅಂದರೆ ಇದು ಕೂಡ ತಪ್ಪಾಗುತ್ತೆ ಹೇಳಿಕೆ. ಆದ್ದರಿಂದ ಏನಾಗುತ್ತೆ, ಎರಡೂ ತಪ್ಪು ಆದರೆ ನಮಗೇನಾಗುತ್ತೆ, ನೈದರ್ ಕನ್ಕ್ಲೂಷನ್ 1 or 2 ಇಸ್ ದಿ ರೈಟ್ ಆನ್ಸರ್ ಆಗಿರೋದು. ಸೊ ಅರ್ಥ ಆಯ್ತಲ್ಲ. ಸೊ ನೆಕ್ಸ್ಟ್ ಅದೇ ಥರನೇ 5th ಅಂತ ನೋಡಿ, ಹೌಸ್ ಅಂತ ಒಂದು ವರ್ಡನ್ನು ನಾವು 63 ಅಂತ ಕೋಡಿಂಗ್ ಮಾಡಿದರೆ, ಗ್ರೌಂಡ್ ಅಂತ ವರ್ಡ್ನು ಕೂಡ ಸೇಮ್ ಅದೇ ಥರನೇ 83 ಕೋಡ್ ಮಾಡಿದರೆ ನಮಗೆ ಕಿಚನ್ ಅಂತ ವರ್ಡ್ ಏನು ಬರುತ್ತೆ ಕಂಡುಹಿಡಬೇಕಿಲ್ಲಿ. ಸೊ ಮೊದಲೇದಾಗಿ ನಮಗೆ ಈ ಹೌಸ್ ಎಂಬುದು ಒಂದು ವರ್ಡ್ ಆಯ್ತಲ್ಲ, ಇದರದ್ದು ನಾವು ಏನು ಮಾಡಬೇಕು, 63 ಹೆಂಗೆ ಬಂದು ಕಂಡುಹಿಡಬೇಕಿಲ್ಲಿ. ಸೊ ನಮಗೆ ಈ ಥರ ಗೊತ್ತಾಗಬೇಕಂದ್ರೆ ಫಸ್ಟ್ನೇದಾಗಿ ನಮಗೇನು ಗೊತ್ತಿರಬೇಕು, ಆಲ್ಫಾಬೆಟ್ದು ABCD ಆಲ್ಫಾಬೆಟ್ ಇದಾವಲ್ಲ, ಅದರದ್ದು ನಂಬರಿಂಗ್ ಪೊಸಿಷನ್ ನಂಬರ್ದು ಗೊತ್ತಿರಬೇಕು ನಮಗೆ, ಕರೆಕ್ಟ್ ಅಲ್ಲ. ಸೊ ಮೊದಲೇದಾಗಿ ನಮಗೇನು ಹೆಚ್ಚದೇನು ಬರುತ್ತೆ, ನಮಗೆ 8 ಬರುತ್ತೆ, ಮತ್ತು ಓದೇನು ಬರುತ್ತೆ 15 ಬರುತ್ತೆ, ಮತ್ತು ಯುದೇನು ಬರುತ್ತೆ 21 ಬರುತ್ತೆ, ಎಸ್ದೇನು ಬರುತ್ತೆ 19 ಬರುತ್ತೆ, ಮತ್ತು 5 ಬರುತ್ತೆ, ಸಾರಿ ಇದೇನು ಬರುತ್ತೆ 5 ಬರುತ್ತೆ. ಸೊ ಇವೆಲ್ಲ ನಡುವೆ ಕೂಡಿಸ್ರಿ. ಸೊ ನಮಗೆ ಕೂಡಿಸಿದ್ರೆ ಏನಾಗುತ್ತೆ, ಇದು ನಮಗೆ A to Z ಪ್ಯಾಟರ್ನ್ ಇರೋವಂಥದ್ದು ನಂಬರಿಂಗ್. ಸೊ ಇನ್ ಕೇಸ್ ಇದು ಬರಲಿಲ್ಲ ಅಂದರೆ ನಾವೇನು ಮಾಡೋದು, Z to A ನ ಕಂಡು ಹಿಡ್ಕೋಬೇಕಾಗತ್ತೆ. ಸೊ 5 + 15 20, 20 21 41, ಕರೆಕ್ಟಾ. 41 9 50 50 60 68. ಸೊ ಇದೇನಾಗುತ್ತೆ, ನಮಗೆ 68 ಬರುತ್ತೆ, ಅಂದರೆ ಇಲ್ಲಿ ಬರಲಿಲ್ಲ. ಓಕೆ, 68 ಬರಾಗತ್ತದ. ಸೊ ಇದು ಬರಲ್ಲ 68, ನಮಗೇನು ಬೇಕು 67 ಬೇಕು, ಇದು ಬರಲ್ಲ. ಅಂದರೆ ಇದರದ್ದು ರಿವರ್ಸ್ ಟ್ರೈ ಮಾಡಿ ನೋಡ್ರಿ. ಅದೇ ಇದರದ್ದು ರಿವರ್ಸ್ ಟ್ರೈ ಮಾಡಿ ನೋಡ್ರಿ, ಒಂದು ನಿಮಿಷ. ಸೇಮ್ ಅದೇ ಥರನೇ ಇದರದ್ದು ರಿವರ್ಸ್ ಟ್ರೈ ಮಾಡಿ ನೋಡ್ರಿ, ಹೌಸ್ದು. ಸೊ ಹೆಚ್ಚದ ಅಪೋಸಿಟ್ ವರ್ಡ್ ಏನಾಗುತ್ತೆ, ಎಸ್ ಆಗುತ್ತೆ. ಈ ಓದ ಅಪೋಸಿಟ್ ವರ್ಡ್ ಏನಾಗುತ್ತೆ, ಎಲ್ ಆಗುತ್ತೆ. ಯುದ ಅಪೋಸಿಟ್ ವರ್ಡು ಎಸ್ ಅಲ್ಲ, ಸಾರಿ ಎಫ್. ಮತ್ತು ಎಸ್ದ ಅಪೋಸಿಟ್ ವರ್ಡು ಹೆಚ್, ಇದ ಅಪೋಸಿಟ್ ವರ್ಡು ವಿ ಅಂತ. ಸೊ ನಿಮಗೆ ಅಪೋಸಿಟ್ ವರ್ಡ್ ಎಲ್ಲ ಬರೆಯೋದು ಗೊತ್ತಿದೆ ಅಂತ ಅನ್ಕೊಂಡ್ರೆ, ಇನ್ ಕೇಸ್ ಯಾರಿಗೆ ಗೊತ್ತಿಲ್ಲ ಅಂದ್ರೂ ಸೊ ಅಲ್ಲಿ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಒಂದು ಚಾಪ್ಟರ್ ಮಾಡಿದ್ದೀನಿ. ಸೊ ಅಲ್ಲಿ ಇವಾಗ ನೋಡ್ಬೋದು, ಆಲ್ಫಾಬೆಟ್ ಸೀರೀಸ್ ಚಾಪ್ಟರ್ ಅಂತಿದೆ. ಸೊ ಎಸ್ದೇನು 19 ಪ್ಲಸ್ ಎಲ್ದೇನು 12 ಪ್ಲಸ್ 6 ಪ್ಲಸ್ 8 ಪ್ಲಸ್ 22. ಸೊ ಇವಾಗ ಕೂಡಿಸಿ 22 + 8 30, 36 36 to 38 38 48 48 19 ಕೂಡಿಸಿ ಅವಾಗ ಏನಾಗುತ್ತೆ, ನಮಗೆ 67 ಬರುತ್ತೆ. ಸೊ ಆನ್ಸರ್ ಏನು 67. ಅಂದರೆ ನಮಗೆ ಇದು ಈ ಹೌಸ್ ಎಂಬುದು ವರ್ಡ್ ಅದು ಹೆಂಗೆ 67 ಬಂತಂದು ಗೊತ್ತಾದಮೇಲೆ ಆವಾಗ ನಾವು ಡೈರೆಕ್ಟಾಗಿ ಕಿಚನ್ ವರ್ಡ್ನ ಕಂಡುಹಿಡ್ಬೋದು. ಸೊ ಇನ್ ಕೇಸ್ ನೀವು ಕೆಲವೊಬ್ರು ಏನು ಮಾಡ್ತಾರೆ ಗೊತ್ತಾ, ಡೈರೆಕ್ಟಾಗಿ ಇದು ಫಸ್ಟ್ನೇದು ವರ್ಡಿಗೆ ಕರೆಕ್ಟಾಗಿ ಮ್ಯಾಚಿಂಗ್ ಆಗಿ ಕೊಟ್ಟಿರ್ತಾರೆ, ಬಟ್ ಸೆಕೆಂಡ್ರಲ್ಲಿ ನಾವು ತಪ್ಪು ಕೊಟ್ಟಿರ್ತಾರೆ, ಅಂದರೆ ಬೇರೆ ಟೈಪ್ ಪ್ಯಾಟರ್ನ್ ಕೊಟ್ಟಿರ್ತಾರೆ. ಸೊ ನಾವು ಕೆಲವೊಂದು ಟೈಮು ಏನು ಮಾಡಬೇಕು, ಹೌಸ್ದು ಫಸ್ಟ್ನೇದು ಈ ಥರ ಕಂಡುಹಿಡಿದ್ಮೇಲೆ ನೀವು ಒಂದು ಸಲ ಗ್ರೌಂಡ್ದನ್ನು ಕಂಡುಹಿಡಿದು ಟ್ರೈ ಮಾಡಿ ನೋಡಬೇಕು. ಸೊ ಇದನ್ನು ಸೇಮ್ ಪ್ಯಾಟರ್ನಲ್ಲಿ ಬಂತಂದರೆ ಅದು ಅವಾಗ ಕರೆಕ್ಟ್ ಆಗುತ್ತೆ, ಕರೆಕ್ಟ್ ಅಲ್ಲ. ಸೊ ಆದ್ದರಿಂದ ಡೈರೆಕ್ಟಾಗಿ ನೀವು ಕಿಚನ್ ವರ್ಡ್ ಬರೆದು ಬಿಟ್ರಿ. ಸೊ ಕಿಚನ್ CHEN. ಸೊ ಕೆದ ಅಪೋಸಿಟ್ ಏನಾಗುತ್ತೆ ನಮಗೆ, KT ಅಲ್ಲ, ಸಾರಿ PK. ಸೊ P ಐದೇನಾಗುತ್ತೆ IR ಇಂಡಿಯನ್ ರೈಲ್ವೆ. ಸೊ T GT ರೋಡ್. ಸಿದು ಸೊ ಕ್ರ್ಯಾಕ್ಸ್ X, H ಹೈಸ್ಕೂಲ್ S, ಮತ್ತು ಈದು U V ಅಂತಂದು ಎಂದೇನೋ M ಆಗುತ್ತೆ. ಸೊ ಕೂಡಿಸಿ 16 + 18 + 7 + 24 + 19 + 22 + 13 ಅಂತ ಕೂಡಿಸಿ ಅವಾಗ ಏನಾಗುತ್ತೆ ನಮಗೆ. ಸೊ 16 + 18 34 34 + 7 41 41 + 4 45 45 + 20 65 65 + 9 ಎಷ್ಟಾಗುತ್ತೆ 74 7 84 84 2 ಕೂಡಿಸಿ 86 86 106 106 + 13 106 + 13 ಕೂಡಿಸಿ ನಮಗೇನಾಗುತ್ತೆ 119 ಆಗುತ್ತೆ. ಸೊ 119 ಯಾವುದು, ಆಪ್ಷನ್ ನಂಬರ್ B ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಇದೇನಲ್ಲ ಈಸಿಯಾಗಿ ನಮಗೆ ಆಲ್ಫಾಬೆಟ್ ಪೊಸಿಷನ್ ನಂಬರಿಂಗ್ ಪೊಸಿಷನ್ ಗೊತ್ತಿದ್ರೆ ಈಸಿಯಾಗಿ ಮಾಡ್ಬೋದು. ಸೊ ಈ ಥರ ನೆಕ್ಸ್ಟ್ ಇನ್ನೊಂದು ಕ್ವಶನ್ ನೋಡಿ. ಸೊ ಸೇಮ್ ಕೋಡಿಂಗ್ ಡಿಕೋಡಿಂಗ್ ರಿಲೇಟೆಡ್ ಇನ್ನೊಂದು ಕ್ವಶನ್ ಇರುವಂಥದ್ದು. ಲೈಕ್ ಮೈ ಪೆಟ್ ಅಂತ ಒಂದು ವರ್ಡ್ನ ನಾವು NJ KJ LK ಅಂತ ಬರೆದ್ರೆ, ಅದೇ ಥರ ಪೆಟ್ ಈಸ್ ವೆಟ್ ಅಂತ ಒಂದು ವರ್ಡ್ನ ನಾವು LK MK BT ಅಂತ ಬರೆದ್ರೆ ನಮಗೆ ಪೆಟ್ ಅಂತ ವರ್ಡ್ ಏನು ಬರುತ್ತೆ ಕಂಡುಹಿಡಬೇಕಿಲ್ಲ. ಸೊ ಇದೇನಂದರೆ ನಮ್ಗೆ ಕಾಮನ್ ವ್ಯಾಲ್ಯೂನು ಕಂಡುಹಿಡ್ಬೇಕಲ್ಲ ಅಷ್ಟೇ ಇಲ್ಲೇ, ಲೈಕ್ ಮೈ ಪೆಟ್ ಅಂತ. ಸೊ ಇದರದ್ದು ವರ್ಡ್ ಏನು ಕೊಟ್ಟಿದ್ದಾರೆ ಅವರು, NJ KJ LK ಅಂತ ಕೊಟ್ಟಿದ್ದಾರಂತ. ಆಮೇಲೆ ಪೆಟ್ ಈಸ್ ವೆಟ್ ಅಂತ. ಸೊ ಈ ವರ್ಡ್ ಏನು ಕೊಟ್ಟಿದ್ದಾರೆ ಅವರು, LK MK BT ಅಂತ.
ಸೊ ಈ ಥರ ಕೊಟ್ಟಾಗ ನಮಗೆ ಪೆಟ್ ಹೊಡೆದು ಏನು ಬರುತ್ತೆ ಕಂಡುಹಿಡ್ಬೇಕು. ಇಲ್ಲಿ ನೋಡ್ರಿ, ಇಲ್ಲಿ ಪೆಟ್ ಹೊಡೆದು ಕಂಡುಹಿಡ್ಬೇಕಂದ್ರೆ ಇಲ್ಲಿ ನೋಡಿ, ಇಲ್ಲಿನೂ ಪೆಟ್ಟು ಕಾಮನ್ ಐತಿ. ಸೊ ಆ ಕಾಮನ್ ಇರುವಂಥದ್ದು ವರ್ಡ್ ಯಾವುದು ಕಂಡುಹಿಡ್ಬೇಕು ಇಲ್ಲಿ. ಸೊ ಎಲ್ ಕೆ ವರ್ಡ್ ಕಾಮನ್ ಐತಿ, ಆದ್ದರಿಂದ ಆಪ್ಷನ್ ನಂಬರ್ ಬಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ನೆಕ್ಸ್ಟ್ 7th ಅಂತ. ಸೊ ಸೇಮ್ ಅದೇ ಥರನೇ ಆಲ್ಫಾಬೆಟ್ ಸೀರೀಸಲ್ಲಿ TOVR ಎಂಬುದು UPWS ಆದರೆ ನಮಗೇನಾಗುತ್ತೆ, ಮತ್ತು QLSO ಅದು RMTP ಆದರೆ ನಮಗೆ NIPL ಏನು ಬರುತ್ತೆ ಕಂಡುಹಿಡ್ಬೇಕು ಇಲ್ಲಿ. ಸೊ ಕಂಡುಹಿಡ್ರಿ TOVR. ಸೊ ಅದರಿಂದ ನಮಗೆ ಏನು ಕನ್ವರ್ಟ್ ಆಗಿದೆ UPWS ಬಂದಿದೆ ಅಂತ. ಸೊ ನೋಡ್ರಿ ಹೆಂಗೆ ಬಂತಂತ 20 ಫಸ್ಟ್ ನಂಬರಿಂಗ್ ಪೊಸಿಷನ್ ಬರ್ಕೊಂಡ್ಬಿಡ್ರಿ. 15, 22, ಇದು 18, ಇದು 21, ಇದು 16, ಇದು 23, ಇದು 19 ಅಂತ. ಸೊ 20 ಇದು 21 ಆಗಿದೆ ಅಂದರೆ 1+ ಆಗಿದೆ ಅಂತ ಅರ್ಥ. 15 ಇದು 16 ಆಗಿದೆ ಅಂದರೆ 1+. ಅದೇ ಥರ 22 ಇದು 23 ಅಂದರೆ 1+, ಮತ್ತು 18 ಇದು 90 ಅಂದರೆ 1+, ಅಂದರೆ ಎಲ್ಲ ಕಡೆ ಪ್ಲಸ್ ಒಂದೊಂದು ಆ್ಯಡ್ ಹಾಕ್ಕೊಂತ ಹೋಗಿದೆ. ಸೊ ಅದರಲ್ಲಿ ನಮಗೆ NIPLದು ಕೂಡ ಸೇಮ್ ಒಂದೊಂದು ಆ್ಯಡ್ ಮಾಡಿ ಬರೆದುಬಿಡ್ರಿ. ಸೊ ಒಂದು ಕೂಡಿಸಿದ್ರೆ ಎನ್ನಲ್ಲಿ 1 ಕೂಡಿಸಿದ್ರೆ, ಸೊ 14ನಲ್ಲಿ 1 ಕೂಡಿಸಿದ್ರೆ 15 ಅಂದರೆ O. I ಅಂದರೆ 9ನಲ್ಲಿ 1 ಕೂಡಿಸಿದ್ರೆ 10 ಅಂದರೆ ಯಾವುದು O, ಕರೆಕ್ಟ್ ಅಲ್ಲ. ಸೊ ಇದು 10J, ಸಾರಿ. Pದಲ್ಲಿ 1 ಕೂಡಿಸಿದ್ರೆ 16, 17 ಅಂದರೆ Q, ಮತ್ತು Lದಲ್ಲಿ 1 ಕೂಡಿಸಿದ್ರೆ 13 ಆಗುತ್ತೆ, 13 ಅಂದರೆ M ಅಂತ. ಸೊ OJQM. ಸೊ ಆಪ್ಷನ್ ನಂಬರ್ ಎ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ನೆಕ್ಸ್ಟ್ ಅದೇ ಥರನೇ ನಂಬರ್ ಸೀರೀಸ್ ಕ್ವಶನ್ ಆಗಿರುವಂಥದ್ದು. ಸೊ ನಮಗೆ ನಂಬರ್ ಸೀರೀಸಲ್ಲಿ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ ಆಲ್ರೆಡಿ. ಸೊ ನಮಗೆ ಸ್ಮಾಲ್ ಏನೊಂದು ವ್ಯಾಲ್ಯೂಗಳು ಡಿಫ್ರೆನ್ಸ್ ಇದೆ ಅಂದರೆ ಅದು ಪ್ಲಸ್ ಆರ್ ಮೈನಸಲ್ಲಿ ಇರುತ್ತೆ. ಸೊ ನಮಗೆ ಸಡನ್ನಾಗಿ ವ್ಯಾಲ್ಯೂಗಳು ಇನ್ಕ್ರೀಸ್ ಆಗುತ್ತೋ ಅಂದರೆ ಅಲ್ಲಿ ಗುಣಾಕಾರ ರೂಪದಲ್ಲಿ ಇರುತ್ತೆ ಅಂತ ಅರ್ಥ ಆಗುತ್ತೆ. ಸೊ ನಮಗೆ ಇಲ್ಲೇ ಸ್ಮಾಲ್ ವ್ಯಾಲ್ಯೂ ಏನಾಗಿದೆ ಚೇಂಜಸ್ ಹಾಕೊಂತ ಹೋಗಿದೆ. ಸೊ 7, 17, 25, 53, 61. ಸೊ ನಮಗೆ ನೆಕ್ಸ್ಟ್ ನಂಬರ್ ಏನು ಬರುತ್ತೆ ಕಂಡುಹಿಡೋಕ್ಕಿಲ್ಲ. ಸೊ ಫಸ್ಟ್ನೇದಾಗಿ ನಾವೇನು ಮಾಡ್ಬೇಕು, 7ರಿಂದ 17 ಹೆಂಗೆ ಬಂದು ಕಂಡುಹಿಡೋಕ್ಕಿಲ್ಲ. ಸೊ 7ರಿಂದ 17 ಹೆಂಗೆ ಬಂತು, 7 2 14 + 3. ಅದೇ ಥರ 17 ಮತ್ತು 25 ಡಿಫ್ರೆನ್ಸ್ ತೆಗೆದ್ರೆ ಎಷ್ಟಾಗುತ್ತೆ, 8 ಆಗುತ್ತೆ. ಅದೇ ಥರ 25 + 25ರಿಂದ 53 ಹೆಂಗೆ ಬಂತಂದರೆ 25 2 + 3 ಈ ಥರ ಬಂತು. ಆಮೇಲೆ 53ರಲ್ಲಿ ಎಷ್ಟು ಕೂಡಿಸಿದ್ರೆ 61 ಬರುತ್ತೆ, 8 ಕೂಡಿಸಿದ್ರೆ 61 ಬರುತ್ತೆ. ಸೊ ಸೇಮ್ ಅದೇ ಥರ ನೋಡ್ರಿ, ನಮಗೆ ಪ್ಯಾಟರ್ನ್ಗಳೇನಾಗ್ತದೆ, ಗುಣಕಾರ 2 + 3 ಮತ್ತು 8 ಈ ಥರ ಪ್ಯಾಟರ್ನ್ ರಿಪೀಟ್ ಆಗುತ್ತೆ. ಅಂದರೆ ನೆಕ್ಸ್ಟ್ ಯಾವ್ದು ಬರುತ್ತೆ, ಗುಣಕಾರ 2 + 3 ಬರುತ್ತೆ. ಅಂದರೆ ಸೊ 61 × 2 ಎಷ್ಟಾಗುತ್ತೆ, 122 ಆಗುತ್ತೆ. 122 + 3 125 ಅಂತ. ಸೊ 125 ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಹೌದು, ಆಪ್ಷನ್ ನಂಬರ್ ಬಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ನೆಕ್ಸ್ಟ್, ಸೊ ಇದು ಬ್ಲಡ್ ರಿಲೇಷನ್ ಕ್ವಶನ್ ಆಗಿರುವಂಥದ್ದು. ಸೊ ಬ್ಲಡ್ ರಿಲೇಷನಲ್ಲಿ ನಾವು ಇಲ್ಲಿ 3 ಟೈಪ್ ಕ್ವಶನ್ಸ್ ಕಲಿತೀವಿ. ಫಸ್ಟ್ನೇದಾಗಿ ನಾರ್ಮಲಾಗಿ ಯಾವುದೋ ಒಂದು ರಿಲೇಷನ್ಸ್ ಕೊಟ್ಟಿರ್ತಾರೆ, ಇನ್ನೊಂದು ಯಾವುದೋ ಒಂದು ಫೋಟೋ ತೋರಿಸಿ ಅದನ್ನು ರಿಲೇಷನ್ಸ್ ಕಂಡುಹಿಡಿಯೋದು ಕೊಟ್ಟಿರ್ತಾರೆ, ಇನ್ನೊಂದು ಈ ಥರ ಕೋಡಿಂಗ್ ರಿಲೇಟೆಡ್ ಪ್ಯಾಟರ್ನಲ್ಲಿ ಒಂದು ಬ್ಲಡ್ ರಿಲೇಷನ್ ಇದು ಕ್ವಶನ್ ಆಗಿರುವಂಥದ್ದು. ಸೊ ನಮಗೇನಂತಂದರೆ, ನಮಗೆ ಈ ಥರ ಆಲ್ರೆಡಿ ಅವುಗಳದ್ದು ರಿಲೇಷನ್ ಕೊಟ್ಟಿರ್ತಾರೆ, ಯಾವುದೋ ಒಂದು ಸಿಂಬಲ್ ರಿಲೇಟೆಡಲ್ಲಿ A + B ಅಂದ್ರೆ ಏನು, A - B ಅಂದ್ರೆ ಏನು, A ಗುಣಾಕಾರ B ಅಂದ್ರೆ ಏನು, A ಭಾಕಾರ B ಅಂದ್ರೆ ಏನಂತ ಈ ಥರ ನಮಗೆ ರಿಲೇಷನ್ಸ್ ಕೊಟ್ಟಿದ್ಮೇಲೆ ಅದರ ರಿಲೇಟೆಡೇ ಒಂದು ಪ್ಯಾಟರ್ನ್ ಕ್ವಶನ್ ಕೊಟ್ಟು ಅಲ್ಲಿ PM ಮತ್ತು T ಗೆ ಹೆಂಗಾಗುತ್ತೆ ಕಂಡುಹಿಡೋಕ್ಕಿಲ್ಲಿ. ಸೊ ಮೊದಲೇದಾಗಿ ನಾವು ಕಂಡುಹಿಡಬೇಕಂದ್ರೆ P + Q ಅಂತ ಐತಿ, ಕರೆಕ್ಟ್ ಅಲ್ಲ. P + Q - 6 ಭಾಕಾರ S ಗುಣಾಕಾರ T ಅಂತ. ಸೊ ನಮಗೆ P + Q ಅಂದರೆ A + B ಅಂತ ಅರ್ಥ ಕೊಟ್ಟಿದ್ದಾನೆ ಇಲ್ಲಿ. ಸೊ P + Q ಅಂದ್ರೆ ಏನು, P is the daughter of Q ಅಂತ. ಸೊ P is the daughter of Q ಅಂತ. ಸೊ ನಾನು ನಿಮ್ಗೆ ಹೇಳಿದ್ದೀನಿ ಫೀಮೇಲು ಮತ್ತು ಮೇಲ್ನ ಹಿಂಗೆ ಸಿಂಬಲೈಸ್ ಮಾಡಬೇಕು. ಫೀಮೇಲ್ನ ನಾವು ರೌಂಡ್ ಸರ್ಕಲಲ್ಲಿ ಮತ್ತು ಮೇಲ್ನ ಸ್ಕ್ವೇರಲ್ಲಿ ಬಾಕ್ಸ್ ಹಾಕಬೇಕಂತ ಹೇಳಿದ್ದೆ. ಅದೇ ಥರ Q - R ಅಂತ. Q - R ಅಂದರೆ Q is the brother of B ಅಂತ. ಸೊ Q is the brother of B ಅಂದರೆ R ಅಂತ. Q is the brother of R ಆ್ಯಂಡ್ R ಭಾಕಾರ S ಅಂತ. ಸೊ R / S ಅಂದರೆ R is the father of S ಅಂತ. ಸೊ R is the father of S. ಆಮೇಲೆ S ಗುಣಾಕಾರ T ಅಂತ. S ಗುಣಾಕಾರ T ಅಂದ್ರೆ S is the wife of T. S is the wife of T. ಸೊ ನಮಗೆ ಅವಾಗ ಏನಾಗುತ್ತೆ ಅಂದರೆ P is related to T ಅಂತ. ನಮಗೆ P Tಗೆ ಹೇಗೆ ಸಂಬಂಧ ಆಗುತ್ತೆ ಅಂತ ಕಂಡುಹಿಡೋಕ್ಕಿಲ್ಲ. ನೋಡ್ರಿ P ಮೂಲ ಹೇಗೆ Tಗೆ ಹೆಂಗಾಗತ್ತೆ ನೋಡ್ರಿ. ಇದು ಎಸ್ಸಿಗೆ ವೈಫ್ ಯಾರಿದ್ದಾರೆ ಇಲ್ಲಿ, S is the wife of the T ಅಂತಂದರೆ T ಏನೋ ಇಲ್ಲಿ ಗಂಡ ಇದ್ದಂಗೆ, S ಅಂದ್ರೇನು T ಹೆಂಡತಿ, ಕರೆಕ್ಟ್ ಅಲ್ಲ. ಸೊ ಈ T ಎಂಬುವನು ಇಲ್ಲಿ ಆರಿಗೆ ಹೆಂಗೆ ಸಂಬಂಧ ಆಗ್ತಾನ, ಇವು S ಎಂಬುದು ಆರಿಗೆ ಮಗಳು, ಕರೆಕ್ಟ್ ಅಲ್ಲ. ಸೊ ಇದು P. ಸೊ ಇದು ನಮಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ ವೈಫ್ಸ್ ಫಾದರ್ ಬ್ರದರ್ಸ್ ಡಾಟರ್ ಅಂತ. ವೈಫ್ಸ್ ನೋಡ್ರಿ, ಇದು ವೈಫ್ನ ತಂದೆಯ ತಮ್ಮ ಅಥವಾ ಅಣ್ಣ ಅವರ ಮಗಳು ಅಂದರೆ ವೈಫ್ಸ್ ಫಾದರ್ಸ್ ಬ್ರದರ್ಸ್ ಡಾಟರ್ ಇಸ್ ದ ರೈಟ್ ಆನ್ಸರ್ ಆಗಿರುವಂಥದ್ದು.
ಸೊ ಯಾವುದು ಆಪ್ಷನ್ ನಂಬರ್ ಸಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ನೆಕ್ಸ್ಟ್, ಸೊ ರೀಸನಿಂಗಲ್ಲಿ ಲಾಸ್ಟ್ ಕ್ವಶನ್ ಆಗಿರುವಂಥದ್ದು. ಸೊ ನಮಗೆ ಸೊ ಇದೇನಂತಂದ್ರೆ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ರಿಲೇಟೆಡ್ ಒಂದು ಕ್ವಶನ್ ಆಗಿರುವಂಥದ್ದು. ಏನಂತಂದರೆ ನಮಗೆ ಈ ಥರ ಒಂದು ಇಕ್ವೇಷನ್ ಕೊಟ್ಟು ಅದರಲ್ಲಿ ಯಾವುದಾದ್ರೂ ಒಂದು ಸಿಂಬಲ್ ಆಗಿರ್ಬೋದು ಅಥವಾ ಆಲ್ಫಾಬೆಟ್ನ ಕೊಟ್ಟು ಅದರದ್ದು ಒಂದು ಸಿಂಬಲ್ನ ಕೊಟ್ಟಿರ್ತಾರೆ. ಪಿ ಅಂದರೆ ಯಾವ ಸಿಂಬಲು, ಕ್ಯೂ ಅಂದರೆ ಯಾವ ಸಿಂಬಲು, ಎಸ್ ಅಂದರೆ ಯಾವ ಸಿಂಬಲ್ ಅಂತ ಈ ಥರ ಸಿಂಬಲ್ಗಳನ್ನ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ನಾವು ಅದನ್ನು ಅಲ್ಲಿ ಪುಟ್ ಮಾಡಿದರೆ ನಮ್ಗೆ ವ್ಯಾಲ್ಯೂ ಬರುತ್ತೆ. ಆ ವ್ಯಾಲ್ಯೂ ಏನು ಬರುತ್ತೆ ಅಂತ ಕಂಡುಹಿಡಿತೀವಿ. ಸೊ ಇದನ್ನು ನಾನು ಬೇಕಿದ್ರೆ ಇದನ್ನು ಹೋಮ್ವರ್ಕ್ ಕೊಡ್ತೀನಿ. ಸೊ ಇನ್ ಕೇಸ್ ಯಾರಾದರೂ ನನ್ನ ಕ್ಲಾಸ್ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಇದನ್ನು ಸಾಲ್ವ್ ಮಾಡಿ ಕಾಮೆಂಟ್ ಮಾಡಿ ಅಂತ. ಅರ್ಥ ಆಯ್ತಲ್ಲ? ಸೊ ನೆಕ್ಸ್ಟ್, ಸೊ ಇಷ್ಟಾದಮೇಲೆ ನಾವು ಆ್ಯಪ್ಟಿಟ್ಯೂಡ್ದು ಇನ್ನು ನೆಕ್ಸ್ಟ್ 10 ಕ್ವಶನ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ನೇದಾಗಿ ಏನು ಕ್ವಶನ್ ಕೊಟ್ಟಿದ್ದಾರೆ ಅಂದರೆ ಆ್ಯಪ್ಟಿಟ್ಯೂಡಲ್ಲಿ ಪಂಕಜ್ ಎಂಬವನು 15,000ರಿಂದ 3,000ವರೆಗಿನ ಬೆಲೆಯ ಗಡಿಯಾರವನ್ನು ಖರೀದಿಸಿದರು. ಅದನ್ನು 2,500ರಿಂದ 3,500ವರೆಗಿನ ಬೆಲೆಗೆ ಮಾರಾಟ ಮಾಡಲಾಗುತ್ತದೆ. ಪಂಕಜ್ ಅಂತ 10 ಗಡಿಯಾರಗಳನ್ನು ಮಾರಾಟ ಮಾಡಿದರೆ ಆ ವಹಿವಾಟಿನಿಂದ ಅವನು ಗಳಿಸಿದ ಲಾಭ ಎಷ್ಟು ಅಂತ. ಸೊ ನಮಗೆ ಏನಂತ ಕೊಟ್ಟಿದ್ದಾರೆ, ಪಂಕಜ್ ಒಂದು ಗಡಿಯಾರ ತೊಗೊತಾನೆ. ಆ ಗಡಿಯಾರ ರೇಟ್ ಹೆಂಗಿರುತ್ತೆ ಅಂದರೆ 15 ಅಂದರೆ ಸ್ಟಾರ್ಟಿಂಗ್ ಪ್ರೈಸ್ 1,500 ಇದ್ದು ಮ್ಯಾಕ್ಸಿಮಮ್ ಪ್ರೈಸು 3,000 ತನಕ ಇರುತ್ತೆ. ಕರೆಕ್ಟಲ್ಲ? ಆಮೇಲೆ ಅವನು ಎಷ್ಟಕ್ಕೆ ಮಾರ್ತಾನೆ, ಅವನು ಅದನ್ನು 2,500ದಿಂದ 3,500 ತನಕ ಮಾರ್ತಾನಂತೆ. ಅಂಥವು ಅವನು 10 ವಾಚ್ಗಳನ್ನು ತೊಗೊಂಡ್ರೆ ನಮ್ಗೆ ಏನೇನು ಬರುತ್ತೆ ವ್ಯಾಲ್ಯೂ ಕಂಡುಹಿಡ್ಬೇಕಿಲ್ಲ, ಪ್ರಾಫಿಟ್ ವ್ಯಾಲ್ಯೂ. ಆದ್ದರಿಂದ ನಮಗೇನಾಗುತ್ತೆ ಅಂದರೆ, ಸೊ ಫಸ್ಟ್ನೇದಾಗಿ ನಮಗೇನಾಗುತ್ತೆ ಸಿ ಪಿ ವ್ಯಾಲ್ಯೂ ಬರ್ಕೋಬೇಕು. ಸಿ ಪಿ ಅಂದರೆ ಕಾಸ್ಟ್ ಪ್ರೈಸ್, ಕರೆಕ್ಟಲ್ಲ? ಮತ್ತು ಇನ್ನೊಂದು ಅವ್ನು ಸೆಲ್ಲಿಂಗ್ ಮಾಡಿದ್ದೆಷ್ಟು, ಸೆಲ್ಲಿಂಗ್ ಪ್ರೈಸ್ ಅಂತ. ಸೊ ಅವ್ನು ತೊಗೊಂಡಿದ್ದು ವ್ಯಾಲ್ಯೂ ಎಷ್ಟಿತ್ತು ಸ್ಟಾರ್ಟಿಂಗಲ್ಲಿ ಗಡಿಯಾರದ್ದು 1,500ರಿಂದ ಎಷ್ಟು 3,000 ತನಕ ಅದರದ್ದು ರೇಟ್ ಇತ್ತು ವಾಚಿಂದು. ಅದೇ ಅವನು ಸೆಲ್ಲಿಂಗ್ ಪ್ರೈಸ್ ಮಾಡಿದ್ದು ಎಷ್ಟಕ್ಕೆ ಮಾರಿರ್ತಾನೆ, 2,500ದಿಂದ 3,500 ತನಕ ರೇಟಿನ ಡಿಫ್ರೆನ್ಸ್ ವ್ಯಾಲ್ಯೂ ಇರುತ್ತೆ. ಅಂದರೆ ಅದರ ಇದು ವ್ಯಾಲ್ಯೂ ಇರೋವಂಥದ್ದು, ರೇಂಜ್ ಇರೋವಂಥದ್ದು. ಸೊ ನಮಗೆ ಅತಿ ಲೋಯೆಸ್ಟ್ ಕಾಸ್ಟ್ ಪ್ರೈಸ್ ವ್ಯಾಲ್ಯೂ ಯಾವುದು 1,500, ಮತ್ತು ಸೆಲ್ಲಿಂಗ್ ಪ್ರೈಸಲ್ಲಿ ಅತಿ ಹೈಯೆಸ್ಟ್ ವ್ಯಾಲ್ಯೂ ಯಾವುದು 3,500. ಸೊ ಇವೆರಡರ ನೋಡ ನಮಗೆ ವ್ಯಾಲ್ಯೂ ಕಂಡುಹಿಡಿದ್ರೆ ಏನಾಗುತ್ತೆ, ಪ್ರಾಫಿಟ್ ವ್ಯಾಲ್ಯೂ ಬರುತ್ತೆ. ಸೊ ಪ್ರಾಫಿಟ್ ಈಸ್ ಈಕ್ವಲ್ ಟು ಎಸ್ ಪಿ ಮೈನಸ್ ಸಿ ಪಿ ಅಂತ. ಸೊ ಪ್ರಾಫಿಟ್ ಈಸ್ ಈಕ್ವಲ್ ಟು ಎಸ್ ಪಿ ಅಂದ್ರೂ ಸೆಲ್ಲಿಂಗ್ ಪ್ರೈಸ್ ಯಾವುದು ಹೈಯೆಸ್ಟ್ ವ್ಯಾಲ್ಯೂ. ಸೊ ಇದು ಲೋಯೆಸ್ಟ್ ಅಂದ್ಕೊಟ್ರೆ ಇದು ಹೈಯೆಸ್ಟ್ ವ್ಯಾಲ್ಯೂ. ಸೊ ಇದು ಈ ಸೆಲ್ಲಿಂಗ್ ಪ್ರೈಸ್ ಯಾವುದು 3,500ರಲ್ಲಿ ನಾವು 1,500ನ ಕಳೀರಿ. ಸೊ ನಮಗೇನು ಸಿಗುತ್ತೆ, 2,000 ರೂಪಾಯಿ ಸಿಗುತ್ತೆ. ಕರೆಕ್ಟಲ್ಲ? ಸೊ ಇದು ಸಿಂಗಲ್ ಗಡಿಯಾರದ ವ್ಯಾಲ್ಯೂ ಇರೋವಂಥದ್ದು. ಅವನು ಅಂಥದ್ದು 10 ಗಡಿಯಾರ ತೊಗೊಂಡಿರ್ತಾನಂತ. ಸೊ 10 ಗಡಿಯಾರದ ನಮಗೆ 10 ವಾಚ್ದ ಪ್ರಾಫಿಟ್ ಏನಾಗುತ್ತೆ ಕಂಡುಹಿಡಿಯೋಗಿಲ್ಲ. ಸೊ 10 ವಾಚಸ್ ಪ್ರಾಫಿಟ್. ಸೊ ಒಂದು ಗಡಿಯಾರದ್ದು 2,000 ರೂಪಾಯಿ ಆದರೆ ಪ್ರಾಫಿಟ್, ಆದರೆ 10 ಗಡಿಯಾರದ್ದು ವಾಚಸ್ ಎಷ್ಟಾಗುತ್ತೆ, 2,000 ರೂಪಾಯಿ ಇಂಟು 10 ಮಾಡಿದರೆ 20,000 ರೂಪಾಯಿ ಪ್ರಾಫಿಟ್ ಆಗುತ್ತೆ ಅಂತ ಅವನಿಗೆ. ಸೊ ಯಾವುದು ಆಪ್ಷನ್ ನಂಬರ್ ಬಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ಅರ್ಥ ಆಗಿರ್ಬೇಕಂತ ಅಂದ್ಕೊತೀನಿ. ಏನಂದರೆ ಒಂದು ಗಡಿಯಾರದ ಮೇಲೆ ಅವನಿಗೆ ಪ್ರಾಫಿಟ್ ವ್ಯಾಲ್ಯೂ ಅಂದರೆ ಲಾಭ, ಅವನು ಒಂದು ಗಡಿಯಾರದ ಮೇಲೆ 2,000 ರೂಪಾಯಿ ಗಳಿಸಿದರೆ ಅಂತ 10 ವಾಚ್ಗಳ ಮೇಲೆ ಎಷ್ಟು ಗಳಿಸ್ತಾನೆ ಅಂದರೆ 20,000 ರೂಪಾಯಿ ಗಳಿಸ್ತಾನೆ. ಸೊ ನೆಕ್ಸ್ಟ್ ಒಂದು ನಿಮಿಷ. ಸೊ ನೆಕ್ಸ್ಟ್ 12th ಕ್ವಶನ್ ಬಂದುಬಿಟ್ಟು ನಮಗೇನಂದರೆ, ಸೊ ಇದು ಜಾಮೆಟ್ರಿ ರಿಲೇಟೆಡ್ ಒಂದು ಕ್ವಶನ್ ಆಗಿರುವಂಥದ್ದು. ಏನಂದರೆ 3D ಜಾಮೆಟ್ರಿ ರಿಲೇಟೆಡ್. ಏನಂತ ಕೊಡ್ತಾರೆ ಅಂದರೆ, ಒಂದು ಐಸ್ ಕ್ರೀಮ್ ಕೋನನ ಸಾಮರ್ಥ್ಯ 66 ಸೆಂಟಿಮೀಟರ್ ಕ್ಯೂಬ್. ಇದು ಕ್ಯೂಬ್ ಇದೆ ಆ್ಯಕ್ಚುಲಿ, ಅಂದರೆ ಮೇಲೆ ಹಿಂಗೆ ಸೆಂಟಿಮೀಟರ್ ಕ್ಯೂಬ್ ಇದು ಮೇಲೆ ಬರಬೇಕು ಪೋರ್. ಅದರ ಎತ್ತರ 7 ಸೆಂಟಿಮೀಟರ್ ಆಗಿದ್ದರೆ ಅದರ ತಳದ ತ್ರಿಜ್ಯ ಎಷ್ಟು ಅಂತ. ಸೊ ನಮಗೆ ಈ ಥರ ಒಂದು ಐಸ್ ಕ್ರೀಮ್ ಕೋನ್ ಕೊಟ್ಟಿದ್ದಾನಂತ. ಸೊ ಈ ಐಸ್ ಕ್ರೀಮ್ ಯಾರು ತಿಂದಿರ, ಸೊ ಅವ್ರಿಗೆ ನೆನಪಿರುತ್ತೆ ಕೋನ್ ಐಸ್ ಕ್ರೀಮ್. ಸೊ ಕೋನ್ ಐಸ್ ಕ್ರೀಮ್ ತಿಂದವ್ರಿಗೆ ಇದು ಡೈಗ್ರಾಮ್ ಗೊತ್ತಿರ್ತದೆ ಹೆಂಗಾಗತ್ತಂತ. ಸೊ ಈ ಥರ ಒಂದು ಕೋನ್ ಐಸ್ ಕ್ರೀಮ್ಗೆ ಅವನೇನು ಮಾಡಿದ್ದಾನೆ ಅಂದರೆ, ಇದೇನಿದು ನಮಗೆ ತ್ರಿಜ್ಯ ಇಲ್ಲಿಂದ ಇಲ್ಲಿಗೆ, ಕರೆಕ್ಟಲ್ಲ? ಸೊ ಇದೇನಿದು ನಮಗೆ ಹೈಟ್ ಅಂತ. ಸೊ ಇಲ್ಲಿಂದ ಇಲ್ಲಿಗೆ ಇರೋವಂಥದ್ದು ಹೈಟು, ಇದು ಹೈಟು, ಇದು ತ್ರಿಜ್ಯ R, ಕರೆಕ್ಟಲ್ಲ? ಸೊ ಈ ಥರ ಕೊಟ್ಟಾದ್ಮೇಲೆ ನಮಗೇನು ಕೊಟ್ಟಿದ್ದಾನೆ, ಇದರದ್ದು ಟೋಟಲ್ ವಾಲ್ಯೂಮ್ ಮೇಲೆ ಎಷ್ಟು ಕೊಟ್ಟಿದ್ದಾನೆ ಅಂತ, ವಾಲ್ಯೂಮ್ ಮೇಲೂ 66 ಸೆಂಟಿಮೀಟರ್ ಕ್ಯೂಬ್ ಎಲ್ಲ ಕೊಟ್ಟಿದ್ದಾನೆ. ಮತ್ತು ಅದರದ್ದು ಹೈಟ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾನೆ, 7 ಸೆಂಟಿಮೀಟರ್ ಕೊಟ್ಟಿದ ಮೇಲೆ ನಮಗೆ R ವ್ಯಾಲ್ಯೂ ಏನು ಬರುತ್ತೆ ಕಂಡುಹಿಡೋಕಿಲ್ಲ. ಸೊ ನಮಗೆ ಈ ಥರದ್ದು ವ್ಯಾಲ್ಯೂ ಕಂಡುಹಿಡೋಕೆ ಹೋಗಂದರೆ ಫಸ್ಟ್ನೇದಾಗಿ ನಮಗೇನಂದರೆ 3D ಜಾಮೆಟ್ರಲ್ಲಿ ಯಾವುದೇ ತೊಗೊಳ್ರಿ ನೀವು, ಕೋನ್ ಆಗಿರ್ಬೋದು ಅಥವಾ ಸ್ಕ್ವೇರು, ಟ್ರಯಾಂಗಲು, ರೆಕ್ಟ್ಯಾಂಗಲು, ಅಥವಾ ಇದು ಸ್ಪಿಯರು, ಹೆಮಿಸ್ಪಿಯರು ಮತ್ತು ಸಿಲಿಂಡ್ರು ಅಂಥದ್ದಕ್ಕೆಲ್ಲ ನಮ್ಗೆ 3D ಜಾಮೆಟ್ರಲ್ಲಿ ಈಸಿ ಪ್ರಾಬ್ಲಮ್ ಇರುವಂಥದ್ದು. ಬಟ್ ಏನಂದರೆ ನಮಗಲ್ಲಿ ಫಾರ್ಮ್ಗಳನ್ನ ನೆನಪಿಟ್ಕೋಬೇಕು. ಸೊ ನಮಗೆ ಇದರದ್ದು ಕೋನಿಂದ ವಾಲ್ಯೂಮ್ ಫಾರ್ಮಲ್ ಏನಿರುತ್ತೆ ಅಂದರೆ ಘನ ಅಂತಾರಲ್ಲ ಅದು ಕನ್ನಡದಲ್ಲಿ, ವಾಲ್ಯೂಮಿಗೆ ಐ ಥಿಂಕ್ ಕನ್ನಡದಲ್ಲಿ ಘನ ಅಂತಾರೇನು, ನನಗೂ ಡ್ಯಾಶ್ ಅಂದರೆ ಮರ್ತೋಗ್ಯದ. ಸೊ ಕೋನಿನ ವಾಲ್ಯೂಮ್ ಫಾರ್ಮುಲಾ ನಮಗೇನು ಬರುತ್ತೆ ಅಂದರೆ 1/3 πr² ಹೆಚ್ಚು ಅಂತ ಬರುತ್ತೆ, ಕರೆಕ್ಟಲ್ಲ? ಸೊ 1/3 πr² ಹೆಚ್ಚು ಹೆಂಗೆ ಬರುತ್ತಂತ ನೀವು ಕೇಳಬೇಕಾದ್ರೆ ನೋಡ್ರಿ, ಇಲ್ಲಿ ಇದು ಮೇಲೆ ಹೆಂಗೆ ಕಾಣುತ್ತದೆ ನಮಗೆ ಸರ್ಕ್ಯುಲರಲ್ಲಿ ಕಾಣುತ್ತೆ, ಕರೆಕ್ಟಲ್ಲ? ಸರ್ಕ್ಯುಲರ್ದು ನಮಗೆ
ಅದ್ರದ್ದು ಏನಾಗುತ್ತೆ, ಏರಿಯಾ ಏನಾಗುತ್ತೆ, ಪೈ ಆರ್ ಸ್ಕ್ವೇರ್ ಆಗುತ್ತೆ. ಕರೆಕ್ಟಾ? ಪೈ ಆರ್ ಸ್ಕ್ವೇರ್ ಅದ್ರದ್ದು ಹೈಟ್ ಜೋಡಿಸಿದ್ರೆ ಏನಾಗುತ್ತೆ ನಮಗೆ ಪೈ ಆರ್ ಸ್ಕ್ವೇರ್ ಹೆಚ್ಚು ಅಂತ ಆಗುತ್ತೆ. ಆಮೇಲೆ ಇದು 1/3 ಅದ್ರದ್ದು ಇರುವಂಥದ್ದು. ಸೊ ಇದು ಫಾರ್ಮುಲಾ ನೆನ್ಪಿಟ್ಕೊಳ್ಳೋದು ಟ್ರಿಕ್ಸ್. ಕರೆಕ್ಟಲ್ಲ? ಸೊ ವಾಲ್ಯೂಮ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ ಅವರು 66 ಸೆಂಟಿಮೀಟರ್ ಕ್ಯೂಬ್ ಕೊಟ್ಟಿದ್ದಾರೆ. 1/3 ಆಸ್ ಇಟ್ ಈಸ್ ಬರೀರಿ. ಪೈ ವ್ಯಾಲ್ಯೂನ ಕೊಟ್ಟಿದ್ದಾರೆ 22/7 ಅಂತ ಕೊಟ್ಟಿದ್ದಾರೆ. ಆರ್ ವ್ಯಾಲ್ಯೂ ಗೊತ್ತಿಲ್ಲ, ಆರ್ ಸ್ಕ್ವೇರ್ ಇಂಟು ಹೆಚ್ ವ್ಯಾಲ್ಯೂನ ಕೊಟ್ಟಿದ್ದಾರೆ 7 ಕೊಟ್ಟಿದ್ದಾನೆ. ಕರೆಕ್ಟಲ್ಲ? ಸೊ ಇದು 7 ಇದು 7 ಕ್ಯಾನ್ಸಲ್ ಆಯಿತು. 22 ಒಂದಲೇ 22 ಮೂರಲೆ. ಸೊ ಈ ಮೂರು ಗುಣಕಾರ ಆಗಿದ್ರೆ ನಮಗೇನು ಸಿಗುತ್ತೆ 9 ಸಿಗುತ್ತೆ. ಸೊ ಆದ್ದರಿಂದ ಆರ್ ಸ್ಕ್ವೇರ್ ಇಸ್ ಇಕ್ವಲ್ ಟು 9 ಆದರೆ ಆರ್ ಇಸ್ ಇಕ್ವಲ್ ಟು ಎಷ್ಟು +or-3 ವ್ಯಾಲ್ಯೂ ಇಸ್ ದಿ ರೈಟ್ ಆನ್ಸರ್ ಆಗಿರೋದು. ಸೊ ನಮಗೆ ಆರ್ ವ್ಯಾಲ್ಯೂ ಏನು ಬರುತ್ತೆ, ಆಪ್ಷನ್ ನಂಬರ್ ಸಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ನೆಕ್ಸ್ಟ್ ಅದೇ ಥರನೇ ಇನ್ನೊಂದು, ಒಬ್ಬ ಎಣ್ಣೆ ವ್ಯಾಪಾರಿಯ ಬಳಿ 3 ಬಗೆಯ ಎಣ್ಣೆ ಇತ್ತು. ಮೊದಲನೇ ವಿಧದ 403 ಲೀಟ್ರ್ ಇತ್ತಂತ, ಎರಡನೇ ವಿಧದ 434 ಮತ್ತು ಮೂರನೇ ವಿಧದ 465 ಲೀಟ್ರ್ ಸಮಾನ ಸಂಖ್ಯೆಯ ಬ್ಯಾರೆಲ್ಗಳು ತುಂಬಿದ್ದರೆ ಪ್ರತಿ ಬ್ಯಾರೆಲ್ ತುಂಬಿದ ಗರಿಷ್ಠ ಪ್ರಮಾಣದ ಎಣ್ಣೆಯನ್ನು ಕಂಡುಹಿಡಿರಿ ಅಂತ. ಸೊ ನಮಗೆ ಇದು ಯಾವ ಥರ ಕ್ವಶನ್ಸ್ ಅಂದರೆ, ಸೊ ಈಗ ಒಂದು ಕ್ಯಾನಲ್ಲಿ ಫಸ್ಟ್ನೇದಾಗಿ ನಮಗೆ, ಸೊ ಇದೊಂದು ಕ್ಯಾನು, ಮತ್ತು ಒಂದು ನಿಮಿಷ ಕ್ಯಾನ್ ತೆಗೋಕೆ ಬರೋಲ್ಲ ನನಗೆ. ಸೊ ಇದು ಎರಡನೇ ಕ್ಯಾನ್ ಆಗಿರುವಂಥದ್ದು. ಸೊ ಇದು ಮತ್ತು ಇದು ಮೂರನೇ ಕ್ಯಾನ್. ಸೊ ನಮಗೆ ಇದು ಎ ಬಿ ಸಿ. ಈ ಕ್ಯಾನಿಂದ ಅವ್ರು ಎಷ್ಟು ತುಂಬ್ತದೆ ಇಲ್ಲಿ ಫಸ್ಟ್ನೇದರಲ್ಲಿ 403 ಲೀಟ್ರ್ ಐತಂತೆ ಇದರಲ್ಲಿ. ಸೊ ಸೆಕೆಂಡ್ ಕ್ಯಾನಲ್ಲಿ ಎಷ್ಟೈತಿ 434 ಲೀಟ್ರ್ ಐತಿ. ಮತ್ತು ಥರ್ಡ್ ಕ್ಯಾನಲ್ಲಿ ಎಷ್ಟು ಲೀಟ್ರ್ ಐತಿ ಆಯಿಲ್ 465 ಲೀಟ್ರ್ ಐತಂತ. ಸೊ ಇದನ್ನು ನಾವು ಏನು ನೋಡೋದು, ಫೈಂಡ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂಮ್ ಆಫ್ ಆಯಿಲ್ ಫಿಲ್ಡ್ ಇನ್ ಈಚ್ ಬ್ಯಾರಲ್ ಅಂತ. ಇಫ್ ಈಕ್ವಲ್ ನಂಬರ್ ಆಫ್ ಬ್ಯಾರಲ್ಸ್ ಆರ್ ಫಿಲ್ಡ್. ಸೊ ನಮಗೆ ಈಕ್ವಲ್ ನಂಬರ್ ಆಫ್ ಬ್ಯಾರಲ್ಸ್ನ ಫಿಲ್ ಮಾಡಿದ ಮೇಲೆ ನಮಗೆ ಎಷ್ಟು ವಾಲ್ಯೂಮ್ ಆಫ್ ದಿ ಆಯಿಲ್ನ ನಾವು ಫಿಲ್ ಮಾಡ್ಬೋದು ಅಂತ ಕಂಡುಹಿಡ್ಬೇಕು ಇಲ್ಲಿ. ಸೊ ಎಷ್ಟು ಲೀಟ್ರ್ ಆಯಿಲ್ನ ತುಂಬೋದು ಅಂತ. ಸೊ ನಮಗೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ನ ಇಲ್ಲಿ ಕಂಡುಹಿಡ್ಬೇಕು. ಇಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂಮ್ ಮೇಲೆ ಅಂತ ಕೊಟ್ಟಿದ್ದಾರಲ್ಲ, ಮ್ಯಾಕ್ಸಿಮಮ್ ಅಂತ ಅಂದರೆ ಅರ್ಥ ಏನು, ಹೈಯೆಸ್ಟ್ ಕಾಮನ್ ಅಂದರೆ HCF ಅನ್ನು ಕಂಡುಹಿಡ್ಬೇಕು ಇಲ್ಲಿ. ಸೊ ನಮಗೆ ಈ ಥರ ನಾವು ಕೇಳ್ಬೋದು, ಈ ಥರ 403 434 465 ಈ ಥರ ಕೊಟ್ಟಾಗ ನಮಗೆ ಅದರದ್ದು HCF ಹೆಂಗೆ ಕಂಡುಹಿಡಿಯೋದು ಅಂತ. HCF ಈಸಿಯಾಗಿ ಕಂಡುಹಿಡ್ಬೇಕಂದ್ರೆ, ಸೊ ಇದರಿಂದ ಇದನ್ನು ಮೈನಸ್ ಮಾಡಿರಿ, ಆಮೇಲೆ ಅದೇ ಥರ ಇದನ್ನು ಮೈನಸ್ ಮಾಡಿರಿ. ಸೊ ಮೈನಸ್ ವ್ಯಾಲ್ಯೂ ಬಂದಿರುತ್ತಲ್ಲ ಅದೇ ಡಿಫ್ರೆನ್ಸ್ ವ್ಯಾಲ್ಯೂ ಏನಾಗುತ್ತೆ, ಅದೇ HCF ವ್ಯಾಲ್ಯೂ ಆಗಿರುತ್ತೆ. ಕರೆಕ್ಟಲ್ಲ? ಸೊ ಆದ್ದರಿಂದ ಫಸ್ಟ್ನೇದಾಗಿ ನೀವು ನೋಡಿರಿ, ಸೊ 434ಅಲ್ಲಿ ನಾವು 403ನ ತೆಗೀರಿ. ಸೊ ನಮಗೇನು ಬರುತ್ತೆ 31 ಲೀಟ್ರ್ ಬರುತ್ತೆ, 31 ಕಾಮನ್ ಬರುತ್ತೆ. ಅದೇ ಥರ 465ಅಲ್ಲಿ 434ನ ತೆಗೀರಿ, ಅವಾಗೇನಾಗುತ್ತೆ ನಮಗೆ ಸೇಮ್ 34 ಬರುತ್ತೆ. ಆದ್ದರಿಂದ ಇವೆರಡು ವ್ಯಾಲ್ಯೂ ಕಾಮನ್ ಬರ್ತವಲ್ಲ, ಅದೇ ನಮಗೆ ರೈಟ್ ಆನ್ಸರ್ ಆಗಿರುತ್ತೆ. ಸೊ HCF ವ್ಯಾಲ್ಯೂ ಇಸ್ ದಿ 31 ಇಸ್ ದಿ ರೈಟ್ ಆನ್ಸರ್ ಆಗಿರುತ್ತೆ, ಆಪ್ಷನ್ ನಂಬರ್ ಎ. ಅರ್ಥ ಆಯ್ತಲ್ಲ? ಸೊ ನೆಕ್ಸ್ಟ್ 14th ಒಂದು, so which of the following option is equal to the radius of the new sphere if 3 spheres of radii 5 cm 3 cm 4 cm are melted into form a new sphere ಅಂತ. ಸೊ ನಮಗೆ ಇಲ್ಲೊಂದು ಏನಂತಂದರೆ, ಇದೊಂದು ದೊಡ್ಡ ಸ್ಪಿಯರ್ ಅಂದ್ಕೊಳ್ರಿ, ಇದೊಂದು ದೊಡ್ಡ ಸ್ಪಿಯರ್. ಕರೆಕ್ಟಲ್ಲ? ಇದನ್ನು SPS ಅಂತ ಅಂದ್ಕೊಳ್ರಿ. ಸೊ ಇದರದ್ದು ನಾವು ಈಕ್ವಲ್ ಮಾಡಿದರೆ ಈ 3 ಸ್ಪಿಯರ್ಗಳನ್ನ ನಾವು ಕೂಡಿಸಿದಾಗ ಅದರ ದೊಡ್ಡ ಸ್ಪಿಯರ್ ಬರುತ್ತಂತ. ಅಂದರೆ ಏನಂತಂದರೆ ಒಂದು 5 ಸೆಂಟಿಮೀಟ್ರ್ ಒಂದು ತ್ರಿಜ್ಯದ್ದು, 3 ಸೆಂಟಿಮೀಟ್ರ್ ಮತ್ತು 4 ಸೆಂಟಿಮೀಟ್ರ್ ಇವು 3 ಏನು ಕೊಟ್ಟಿದ್ದಾರೆ ಅವರು ಸ್ಪಿಯರ್ಗಳನ್ನು, ಅದನ್ನು ಮೆಲ್ಟ್ ಮಾಡ್ತಾನಂತೆ. ಮೆಲ್ಟ್ ಮಾಡಿ ದೊಡ್ಡದಾಗಿ ಗೋಳಾಕಾರದ ಸ್ಪಿಯರ್ನ ಕಂಡುಹಿಡಬೇಕಾದ್ರೆ ನಮಗೆ ಆ ಹೊಸದಾಗಿ ಬಂದಿರುವಂಥ ಸ್ಪಿಯರ್ದು ರೇಡಿಯಸ್ ಏನು ವ್ಯಾಲ್ಯೂ ಏನು ಬರುತ್ತೆ ಕಂಡುಹಿಡಬೇಕಿಲ್ಲಿ. ಕರೆಕ್ಟಲ್ಲ? ಸೊ ಆದ್ದರಿಂದ ನಮಗೆ ಫಸ್ಟ್ ತಂದು ಏನೈತಿ, ಇದು S1 ವ್ಯಾಲ್ಯೂ ಅಂದರೆ ಸ್ಮಾಲ್ ಸ್ಪಿಯರ್, ಆಮೇಲೆ ಇನ್ನೊಂದು ಸ್ಮಾಲ್ ಸ್ಪಿಯರ್ S2 ಅಂದ್ಕೊಳ್ರಿ, ಮತ್ತು ಇನ್ನೊಂದು ಥರ್ಡ್ ಸ್ಪಿಯರ್ ಐತಿ. ಸೊ ಇವು ಮೂರನ್ನು ಮೆಲ್ಟ್ ಮಾಡಿದ್ಮೇಲೆ ಏನಾಗುತ್ತೆ, ದೊಡ್ಡದು ಸ್ಪಿಯರ್ ಬರುತ್ತಂತ. ಸ್ಪಿಯರ್ ಅಂದ್ರೆ ಗೋಳಾಕಾರ ಅಂತ. ಕರೆಕ್ಟಲ್ಲ? ಸೊ ಅವುಗಳದ್ದು ಬೇರೆ ಬೇರೆ ಸ್ಪಿಯರ್ದು ಬೇರೆ ಬೇರೆ ಅವನ್ನು ಕೊಟ್ಟಿದ್ದಾರೆ, ಅವರು ತ್ರಿಜ್ಯದ ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ ಅವಾಗ ನಮಗೇನು ಗೊತ್ತಿರಬೇಕಂದ್ರೆ, ಫಸ್ಟ್ನೇದಾಗಿ ನಾನು ನಿಮ್ಗೆ ಹೇಳಿದ್ನಲ್ಲ 3D ಜಿಯೋಮೆಟ್ರಿಯಲ್ಲಿ ನಮಗೆ ಫಾರ್ಮುಲಾ ಗೊತ್ತಿರಬೇಕು. ಅವಾಗ ಏನಾಗುತ್ತೆ, ಈಸಿಯಾಗಿ ಬಂದುಬಿಡುತ್ತೆ. ಸೊ ನಮಗೆ ಮೆಲ್ಟ್ ಮಾಡಿದ್ಮೇಲೆ ಅದರದ್ದು ದೊಡ್ಡದು ಸ್ಪಿಯರ್ ಬರ್ತಲ್ಲ, ಅದರದ್ದು ತ್ರಿಜ್ಯದ ವ್ಯಾಲ್ಯೂ ಏನು ಬರುತ್ತೆ ಕೇಳಿದಾರೆ. ಸೊ ಅದು ಕಂಡುಹಿಡಬೇಕು. ನಾನು ಮಾಡೋಕೆ ಫಸ್ಟ್ನೇದಾಗಿ ನಮಗೆ ಇಲ್ಲಿ ಫಾರ್ಮುಲಾ ಗೊತ್ತಿರಬೇಕೇನು, ವಾಲ್ಯೂಮ್ದು ಫಾರ್ಮುಲಾ ಗೊತ್ತಿರಬೇಕು. ಸೊ ಸ್ಪಿಯರ್ ವಾಲ್ಯೂಮ್ ಫಾರ್ಮುಲಾ ಏನು ಬರುತ್ತೆ ನಮಗೆ 4/3 πr³ ಬರುತ್ತೆ. πr³ ಅಂತ, ಇದು ಕ್ಯೂಬ್ ಅಂದರೆ r³ ಅಂತ ಬರಿತೀನಿ. ಅದೇ ಥರ ಇದರ ಸ್ಮಾಲ್ ಏನು ಸೇಮ್ 4/3 πr₁³ ಪ್ಲಸ್ 4/3 πr₂³ ಪ್ಲಸ್ 4/3 πr₃³ ಅಂತ. ಸೊ ನೀವೆಲ್ಲ ಕಡೆ ನೋಡಿದ್ರೆ ಏನಾಗುತ್ತೆ, ನಮಗೆ 4/3 π ಏನಾಗುತ್ತೆ ಕಾಮನ್ ಆಗುತ್ತೆ. ಸೊ ಅದನ್ನು ಕಾಮನ್ ತೆಗೆದುಬಿಟ್ರೆ, ಸೊ 4/3 πr³ ಇಸ್ ಈಕ್ವಲ್ ಟು 4/3 π
ಕಾಮನ್ ತೆಗೆದ್ರೆ ನಮಗೇನು ಉಳಿತದೆ R1 ಕ್ಯೂಬ್ ಪ್ಲಸ್ R2 ಕ್ಯೂಬ್ ಪ್ಲಸ್ R3 ಕ್ಯೂಬ್ ಬರುತ್ತೆ ಕರೆಕ್ಟಲ್ಲ. ಸೊ ಈ 4/3 ಈ 4/3 ಕ್ಯಾನ್ಸಲ್ ಆಯಿತು ಕರೆಕ್ಟಲ್ಲ. ಆಮೇಲೆ ಏನು ಉಳಿತು ನಮಗೆ ಇದು R ಕ್ಯೂಬ್ ಉಳಿತು. R1 ಕ್ಯೂಬ್ ಅಂದರೆ ಸ್ಮಾಲ್ R1 ಅಂದರೆ ಏನಾಯ್ತು ವ್ಯಾಲ್ಯೂ ಅದರದ್ದು ರೇಡಿಯಸ್ ವ್ಯಾಲ್ಯೂ 5 ಐತಿ 5 ಕ್ಯೂಬ್. ಸೊ 5 ಕ್ಯೂಬ್. ಅದೇ ಥರ ಸೆಕೆಂಡ್ ಒಂತಿರೋದು ಯಾವುದು 3 ಹೋಲ್ ಕ್ಯೂಬ್ ಪ್ಲಸ್ ಥರ್ಡ್ ಒಂತಿರೋದು 4 ಹೋಲ್ ಕ್ಯೂಬ್. ಸೊ ಇವು ಮೂವರ್ದನ್ನ ನಾವು ವ್ಯಾಲ್ಯೂನ ಬಿಡಿಸಿದ್ರೆ ಏನಾಗುತ್ತೆ 5 ಕ್ಯೂಬ್ ಅಂದ್ರೇನು 125 ಪ್ಲಸ್ 3 ಕ್ಯೂಬ್ ಅಂದ್ರೇನು 27 ಆಗುತ್ತೆ. ಮತ್ತು ಅದೇ 4 ಕ್ಯೂಬ್ ಅಂದ್ರೇನು 64. ಇವೆಲ್ಲಸನ್ನು ಕೂಡಿಸಿ ನಮಗೇನಾಗುತ್ತೆ 216 ಆಗುತ್ತೆ ಕರೆಕ್ಟಲ್ಲ. ಈ 216 R ಕ್ಯೂಬ್ ಇಸ್ ಈಕ್ವಲ್ ಟು 216 ಅಂದರೆ R ವ್ಯಾಲ್ಯೂ ಏನು ಬರುತ್ತೆ ನಮಗೆ 6 ವ್ಯಾಲ್ಯೂ ಬರುತ್ತೆ ಕರೆಕ್ಟಲ್ಲ. ಆಪ್ಷನ್ ನಂಬರ್ ಯಾವುದು ಆಪ್ಷನ್ ನಂಬರ್ ಡಿ ಇಸ್ ದಿ ರೈಟ್ ಆನ್ಸರ್ ಆಗಿರುತ್ತದೆ. ಆ್ಯಕ್ಚುಲಿ ನಾವು ಇದನ್ನು ನಿಮ್ಗೆ ಅರ್ಥ ಆಗಲಿ ಅಂತ ಈ ಥರ ಸ್ಟೆಪ್ ಬೈ ಸ್ಟೆಪ್ ಬರ್ತಿದ್ದು. ಸೊ ನಾನಾಗಿದ್ದರೆ ಡೈರೆಕ್ಟಾಗಿ ಸೊ ಇಲ್ಲೇ ಕೂಡಿಸ್ಕೊಂಡ್ಬಿಡ್ತಿದ್ದೆ 5 ಕ್ಯೂಬ್ ಅಂದ್ರೇನು 3 ಕ್ಯೂಬ್ ಅಂದ್ರೇನು 4 ಕ್ಯೂಬ್ ಅಂತ. ಸೊ ಅವೆಲ್ಲ ಕೂಡಿಸಿದ್ರೆ 260 ವ್ಯಾಲ್ಯೂ ಬಂತಂದರೆ ಡೈರೆಕ್ಟಾಗಿ ಅಸಂಪ್ಷನ್ ಆಗುತ್ತೆ R ಕ್ಯೂಬ್ ಮಾಡಿದ್ರೆ 3 ಕ್ಯೂಬ್ ಬರುತ್ತೆ. ಸೊ ಡೈರೆಕ್ಟಾಗಿ 6 ಅಂತ ರೈಟ್ ಮಾಡ್ಬೋದು. ಸೊ ಕೆಲವೊಬ್ಬರಿಗೆ ಅರ್ಥ ಆಗಲಿ ಅಂತ ಈ ಥರ ನೀಟಾಗಿ ಬರೆದಿದ್ದು. ಇದನ್ನು ಕೆಲವೊಬ್ರು ಇದನ್ನು ಸ್ಟೆಪ್ ನೋಡಿದ್ರು ಇದು ಭಾಳ ಲೆಂದಿ ಪ್ರೊಸೆಸ್ ಅನ್ಕೋಬೋದು. ಲೆಂದಿ ಏನಿಲ್ಲ, ಈಸಿ ಪ್ರಾಬ್ಲಮ್ ಇರುವಂಥದ್ದೇ. ವಿತಿನ್ ಸೆಕೆಂಡಲ್ಲಿ ಏನಾಗ್ತಾ ಆನ್ಸರ್ ಬರುತ್ತೆ. ಅರ್ಥ ಆಯ್ತಲ್ಲ. R ಕ್ಯೂಬ್ ಈಸ್ ಈಕ್ವಲ್ ಟು 216 ಇದ್ದರೆ 6 ಹೆಂಗೆ ಬಂತಂತ ಆರನ್ನು ನಾವು 3 ಸಲ ಗುಣಾಕಾರ ಮಾಡಿದ್ರೆ ನಮಗೆ 216 ಆನ್ಸರ್ ಬರುತ್ತೆ. ಸೊ ಅರ್ಥ ಆಯ್ತಲ್ಲ. ಸೊ ನೆಕ್ಸ್ಟ್ ಅದೇ ಥರ ನೆಕ್ಸ್ಟ್ ಕ್ವಶನ್ ನೋಡಿ, ಸ್ಪೀಡ್ ಆ್ಯಂಡ್ ಡಿಸ್ಟೆನ್ಸ್ ರಿಲೇಟೆಡ್ ಒಂದು ಕ್ವಶನ್ ಇರುವಂಥದ್ದು. ಐ ವಾಕ್ ಅಟ್ ಸ್ಪೀಡ್ ಆಫ್ 10 km/h ಆ್ಯಂಡ್ ರೀಚ್ ದ ಡೆಸ್ಟಿನೇಷನ್ ಇನ್ 2 hours ಅಂತ. ಅಂದರೆ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ, ಒಂದು ಹಿಂಗೆ ಒಂದು ದೂರ ಐತಿ A ಮತ್ತು B ಅಂತ ಅಂದ್ಕೊಟ್ರಿ. A ಮತ್ತು B ಇಂದ ಅವನು 10 km/h ಅಲ್ಲಿ ಏನು ಮಾಡ್ತಾನೆ ನಡಿತಾನಂತ. 10 km/h ಅಲ್ಲಿ ನಡೆದು ಎಷ್ಟು 2 ತಾಸಲ್ಲಿ ರೀಚ್ ಆಗ್ತಾನಂತ ಆ ಡೆಸ್ಟಿನೇಷನ್. ಬಟ್ ನಮಗೆ ಇಲ್ಲಿ ಸ್ಪೀಡ್ ವ್ಯಾಲ್ಯೂ ಕೊಟ್ಟಿದ್ದಾರೆ ಮತ್ತು ಇದು ಟೈಮ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಬಟ್ ನಮಗೆ ಡಿಸ್ಟೆನ್ಸ್ ವ್ಯಾಲ್ಯೂ ಕೊಟ್ಟಿಲ್ಲ ಇಲ್ಲಿ ಕರೆಕ್ಟಲ್ಲ. ನಾವು ಏನು ಮಾಡ್ಬೇಕು ಡಿಸ್ಟೆನ್ಸ್ ವ್ಯಾಲ್ಯೂ ಕೊಂಡಿರೋಗಿಲ್ಲ. ಸೊ ಡಿಸ್ಟೆನ್ಸ್ ಇಸ್ ಕೊಡಿ ನಮಗೆ ಸ್ಪೀಡ್ ಇಂಟು ಟೈಮ್ ಅಂತ ಕರೆಕ್ಟಲ್ಲ. ಸ್ಪೀಡ್ ಇಂಟು ಟೈಮ್. ಸೊ ಆದ್ದರಿಂದ ಡಿಸ್ಟೆನ್ಸ್ ಇಸ್ ಟು ಸ್ಪೀಡ್ ವ್ಯಾಲ್ಯೂ ಏನಾಯ್ತು ನಮಗೆ ಇಲ್ಲಿ 10 km ಮತ್ತು ಟೈಮ್ ವ್ಯಾಲ್ಯೂ ಏನಾಯ್ತು ನಮಗೆ 2 hours ಅಂತ. ಸೊ ಏನಾಗುತ್ತೆ ನಮಗೆ ಇದು ಅವರ್ ಕ್ಯಾನ್ಸಲ್ ಆಗಿ 20 km ಬರುತ್ತೆ. 20 km ಇದು 20 km ಬಂತು. ಸೊ ನಮ್ಗೆ ಇಷ್ಟ ಆದಮೇಲೆ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಅವರು, ಇಫ್ ಐ ಇನ್ಕ್ರೀಸ್ ಮೈ ಸ್ಪೀಡ್ ಬೈ 5 km/h ಹೌ ಅರ್ಲಿ ವುಡ್ ಐ ರೀಚ್ ಮೈ ಡೆಸ್ಟಿನೇಷನ್ ಅಂತ. ಅಂದರೆ ಮೊದಲು ಅವನು ಎಷ್ಟು ಸ್ಪೀಡಲ್ಲಿ ನಡೀತಿದ್ದ 10 km. ಅದರಲ್ಲಿ ಅವನು ಇನ್ನು 5 km ಹೆಚ್ಚಿಗೆ ಸ್ಪೀಡಲ್ಲಿ ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದರೆ, ಅದರಲ್ಲಿ 5 km/h ಹೆಚ್ಚಿಗೆ ಮಾಡಿದರೆ ಆವಾಗ ನಾವು ಎಷ್ಟು ಸ್ಪೀಡಲ್ಲಿ ಹೋಗ್ಬೋದಂತ. ಸೊ ಆದ್ದರಿಂದ ನೋಡ್ರಿ, ಸೊ ನಮಗೆ ಮೊದಲೇದಾಗಿ ಏನಾಯಿತು ಸ್ಪೀಡಲ್ಲಿ S1 ವ್ಯಾಲ್ಯೂ ಅಂದ್ಕೊಳ್ರಿ 10 km ಇತ್ತು. ಆವಾಗ ನಮಗೇನಾಗುತ್ತೆ ಎಷ್ಟು ಏನಾಗುತ್ತೆ ಇಲ್ಲಿ 10 km 5 km ಕೂಡಿಸಿದ್ರೆ ನಮಗೇನಾಗುತ್ತೆ 15 km/h ಅಂತ ಆಗುತ್ತೆ ಕರೆಕ್ಟಲ್ಲ. ಸೊ ಇದರಲ್ಲಿ ನಮಗೆ ಇಲ್ಲಿ ಎಷ್ಟು ಡಿಸ್ಟೆನ್ಸ್ ಐತಿ ಇಲ್ಲಿ 20 km ಐತಿ. ನಮ್ಗೆ ಟೈಮ್ ಕಂಡು ಟೈಮ್ ಅಂದ್ರೂ ಡಿಸ್ಟೆನ್ಸ್ ಡಿವೈಡ್ ಬೈ ಸ್ಪೀಡ್ ಅಂತ. ಸೊ ಡಿಸ್ಟೆನ್ಸ್ ಎಷ್ಟು 20 km ಡಿವೈಡೆಡ್ ಬೈ ಅದು ಇದೇನೈತೆ 15 km/h ಐತಿ. 15 km ಕರೆಕ್ಟಲ್ಲ. ಸೊ ಆದ್ದರಿಂದ ನೀವು ಕಡ್ತಾ ಹೊಡೆದ್ರೆ ನಮಗೇನು ಸಿಗುತ್ತಿದ್ದು, ಸೊ 5 4 5 3 15 ಅಂತ. 5 3 15. ಸೊ ಇಲ್ಲಿ ಏನಂತಂದರೆ ನಮಗೆ ಇದೇನಿದು 4/3 ಅವರಲ್ಲೇ ಇತ್ತು ಕರೆಕ್ಟಲ್ಲ. ಸೊ ಇಲ್ಲಿ ಏನೈತಿ, ಇಲ್ಲಿ ಫಸ್ಟ್ನೇದರಲ್ಲಿ ಏನೈತಿ 2 hours ಐತಿ ಕರೆಕ್ಟಲ್ಲ. ಅವ್ನು ಫಸ್ಟ್ ಟೈಮ್ ತೊಗೊಂಡಿದ್ದೇನೋ 2 hours, ಸೆಕೆಂಡ್ ಟೈಮ್ ತೊಗೊಂಡಿದ್ದಷ್ಟು 4/3 hours. ಸೊ ನಮಗೆ ಅವನು ಎಷ್ಟು ಸ್ಪೀಡಲ್ಲಿ ಆ ಡಿಸ್ಟೆನ್ಸ್ ಕವರ್ ಮಾಡ್ತಾನೆ ಅಂತಂದ್ರೆ ಏನು ನಮಗೆ ಅವರ್ ನೋಡೋ ಡಿಫ್ರೆನ್ಸ್ ಬೇಕಿಲ್ಲ. ಸೊ ಆದ್ದರಿಂದ T ಈಸ್ ಈಕ್ವಲ್ ಟು ನಮಗೇನು ಬೇಕಾಗುತ್ತಿಲ್ಲ T2 ಮೈನಸ್ T ಅಂತ ಕರೆಕ್ಟಲ್ಲ. T2 ಮೈನಸ್ T1. ಆದ್ದರಿಂದ T2 ವ್ಯಾಲ್ಯೂ ಏನೈತಿ 4/3 ಮೈನಸ್ ಇದೇನೈತಿ 2 hours ಕರೆಕ್ಟಲ್ಲ. ಸಾರಿ ಇದು T1 ಮೈನಸ್ T2 ವರ್ಕೌಟ್, ಯಾಕಂದರೆ ಮತ್ತೆ ಮೈನಸ್ನಾಗ ಬಂದುಬಿಡುತ್ತೆ. ಸೊ ಇದು T1 ಮೈನಸ್ T2. T1 ವ್ಯಾಲ್ಯೂ ಏನೈತಿ 2 ಐತಿ ಮೈನಸ್ ಇದು 4/3. ಸೊ ಎಷ್ಟಾಗುತ್ತೆ ನಮಗೆ 3 6 6ರಲ್ಲಿ 4 ಕಳೆದ್ರೆ 2 2/3 hours ಅಂತ. ಸೊ ಇದು ಅವರಲ್ಲೇ ಇತ್ತು ಕರೆಕ್ಟಲ್ಲ. ಇದನ್ನು ನಾವು ಮಿನಿಟಲ್ಲಿ ಕನ್ವರ್ಟ್ ಮಾಡಿದ್ರೆ ಏನಾಗುತ್ತಾ, ಮಿನಿಟಲ್ಲಿ ನೋಡ್ರಿ 2/3 ಇಂಟು 60 3 1 3 2 60 ಅಂದರೆ 2 4 40 ಮಿನಿಟ್ ಅಂತ. ಸೊ ಅವನು 40 ಮಿನಿಟಲ್ಲಿ ರೀಚ್ ಮಾಡೋಕ್ಕೆ ಟ್ರೈ ಮಾಡ್ತಾನಂತ ಕರೆಕ್ಟಲ್ಲ. ಸೊ ಇನ್ ಕೇಸ್ ನಿಮ್ಗೆ ಆ ಥರನೂ ಅರ್ಥ ಆಗಲಿಲ್ಲ ಅಂದರೆ ಇಲ್ಲಿ ನೋಡಿರಿ 4/3 ಮಿನಿಟ್ ಅವರ್ ಇದ್ದರೆ ಮಿನಿಟಿಗೆ ಕನ್ವರ್ಟ್ ಮಾಡಿದ್ರೆ ಎಷ್ಟಾಗುತ್ತೆ ನಮಗೆ 4/3 ಇಂಟು 60 20 ಅಂದರೆ 6 4 24 ಅಂದರೆ 240 ಆಗುತ್ತಾ ಕರೆಕ್ಟಲ್ಲ. ಮತ್ತು ಇದು 240 ಆಗುತ್ತಾ 20 ಇಂಟು
ಅಲ್ಲ ಸಾರಿ 80 ಆಗುತ್ತಲ್ಲ, 80 ಆಗುತ್ತೆ ಸಾರಿ, 80 ಮಿನಿಟ್ ಅಂತ ಆಗುತ್ತೆ. ಮತ್ತು ಇಲ್ಲಿ 2 ಅವರ್ ಅಂದರೆ ಎಷ್ಟಾಗುತ್ತೆ ನಮಗೆ 180. ಇದು 2 ಅವರನ್ನು ಅದನ್ನು ಮಿನಿಟ್ನಿಗೆ ಕನ್ವರ್ಟ್ ಮಾಡಿದ್ರೆ ನಮಗೆ ಏನು ಸಿಗುತ್ತೆ 120 ಮಿನಿಟ್ ಸಿಗುತ್ತೆ. ಕರೆಕ್ಟ್ ಅವರ 120 ಮಿನಿಟ್. ಸೊ 120 ಮೈನಸ್ 80 ಮಾಡಿದ್ರು ಕೂಡ ನಮಗೆ 40 ಮಿನಿಟೇ ಬರುತ್ತೆ. ಸೊ ನೀವು ಹೆಂಗೆ ಮಾಡಿದ್ರೆ ಆನ್ಸರ್ ಒಂದೇ ಬರುತ್ತೆ. ಸೊ ಇದನ್ನು ಈ ಥರನೂ ಮಾಡಿರಿ, ಇಲ್ಲ ಈ ಥರ ಮೈನಸ್ ಮಾಡಿನೂ ಮಾಡಿರಿ, ಅವರಲ್ಲಿ ಮೈನಸ್ ಮಾಡಿ ಆಮೇಲೆ ಮಿನಿಟಲ್ಲಿ ಕನ್ವರ್ಟ್ ಮಾಡಿರಿ. ಸೊ ಅರ್ಥ ಇದರಲ್ಲಿ ಯಾವುದು ಆಪ್ಷನ್ ನಂಬರ್ ಎ ಇಸ್ ದಿ ರೈಟ್ ಆನ್ಸರ್ ಆಗಿರೋದು. ಸೊ ನೆಕ್ಸ್ಟ್ ಅದೇ ಥರ 16th ಕ್ವಶನ್ ನೋಡಿರಿ. ದ ಎವರೇಜ್ ವೇಟ್ ಆಫ್ ದಿ 6 ಚಿಲ್ಡ್ರನ್ ಇನ್ಕ್ರೀಸ್ ಬೈ 1.5 kg ವೆನ್ ಎ ನ್ಯೂ ಚೈಲ್ಡ್ ಕಮ್ಸ್ ಇನ್ ಪ್ಲೇಸ್ ಆಫ್ ಒನ್ ಆಫ್ ದೆಮ್ ವೇಯಿಂಗ್ 12 kg ಅಂತ. ಸೊ ಇಲ್ಲಿ ಏನಂತಂದರೆ, ಸೊ ನಮಗೆ ಆ ನ್ಯೂ ಚೈಲ್ಡ್ದು ವೇಟ್ ಏನಾಗುತ್ತೆ ಕಂಡುಹಿಡಬೇಕು ಇಲ್ಲಿ. ಕರೆಕ್ಟಲ್ಲ? ಸೊ ಫಸ್ಟ್ ಸ್ಟಾರ್ಟಿಂಗ್ ನ್ಯೂ ಚೈಲ್ಡ್ ನಮಗೆ ವೇಟ್ ಕಂಡುಹಿಡಬೇಕಂದ್ರೆ ನ್ಯೂ ಚೈಲ್ಡ್ ವೇಟ್ಸ್, ಒಂದು ನಿಮಿಷ ಇದನ್ನು ಫಾರ್ಮುಲಾ ಕೆಳಗೆ ಬರೆದು ಬಿಡ್ತೀನಿ. ಸೊ ನಮಗೆ ನ್ಯೂ ಚೈಲ್ಡ್ ವೇಟ್ ಅದರ ವ್ಯಾಲ್ಯೂ ಕಂಡುಹಿಡಬೇಕಂದ್ರೆ ಓಲ್ಡ್ ವೇಟ್ ಏನಿತ್ತು, ಓಲ್ಡ್ ಡಾಟಾ ಏನಿತ್ತು, ಕರೆಕ್ಟಾ, ಓಲ್ಡ್ ಡೇಟಾ ಕರೆಕ್ಟಲ್ಲ, ಓಲ್ಡ್ ವೇಟ್ ಪ್ಲಸ್ ಇನ್ಕ್ರೀಸ್ ವೇಟ್ ಇಂಟು ಎಷ್ಟು ನಂಬರ್ ಆಫ್ ಪೀಪಲ್ ಅಂತ, ಎಷ್ಟು ಜನ ಇದ್ರು ನಂಬರ್ ಆಫ್ ಪೀಪಲ್. ಸೊ ನ್ಯೂ ಚೈಲ್ಡ್ ವೇಟ್ ನಮಗೆ ಗೊತ್ತಿಲ್ಲ. ಸೊ ಅದನ್ನೇನು ಮಾಡ್ರೆ ಆ್ಯಸ್ ಇಟ್ ಈಸ್ ಬರೆದು ಓಲ್ಡ್ ವೇಟ್ ಎಷ್ಟಿತ್ತು. ಸೊ ನೋಡ್ರಿ ಇಲ್ಲಿ ವೆನ್ ಎ ನ್ಯೂ ಚೈಲ್ಡ್ ಕಮ್ಸ್ ಇನ್ ಪ್ಲೇಸ್ ಆಫ್ ಒನ್ ಆಫ್ ದೆಮ್ ವೇಯಿಂಗ್ 12 kg ಅಂತ, 12 kg ಇದ್ದವನು ಹೊರಗೆ ಹೋಗಿದ್ರೆ ಅವಾಗ ಏನಾಗುತ್ತೆ ಇನ್ನೊಬ್ಬನ ಅದನ್ನ ಜಾಗದಲ್ಲಿ ಬರ್ತಾನಂತೆ. ಸೊ ಓಲ್ಡ್ ವೇಟ್ ಅಂದರೆ ಅವನು ಹಳೆಯವನು ಇದ್ನಲ್ಲ 12 kg, ಅವನು ಹೊರಗೆ ಹೋದ್ಮೇಲೆ ಇನ್ನು ಅವನ ಜಾಗದಲ್ಲಿ ಇನ್ನೊಬ್ಬ ಬರ್ತಾನೆ. ಅಂದರೆ ಓಲ್ಡ್ ವೇಟ್ ಎಷ್ಟಿತ್ತು 12 kg ಇತ್ತು. ಇನ್ಕ್ರೀಸ್ ವೇಟ್ ಎಷ್ಟಾಯಿತು 1.5 kg ಇನ್ಕ್ರೀಸ್ ಆಯಿತು. ಅಂದರೆ ಹೊಸದಾಗಿ ಒಬ್ಬನು ಬಂದಿದ ಮೇಲೆ ಏನಾಗುತ್ತೆ 1.5 kg ಇನ್ಕ್ರೀಸ್ ಆಗುತ್ತೆ ಅಂತಂದರೆ 1.5 ಎಷ್ಟು ಜನ 6 ಜನ ಅಂತ. ಸೊ ಆದ್ದರಿಂದ 12 ಪ್ಲಸ್ 15 90 ಅಂದ್ರೇನು 9 ಆಗುತ್ತೆ. ಕರೆಕ್ಟಲ್ಲ? ಯಾಕಂದರೆ ಪಾಯಿಂಟ್ ಆದಮೇಲೆ ಒಂದು ಸಂಖ್ಯೆ ಐತಿ. ಸೊ ಆದ್ದರಿಂದ 21 kg. ಸೊ ಆದ್ದರಿಂದ ಆ ಗ್ರೂಪಲ್ಲಿ 12 kg ಜಾಗದಾಗ ಇನ್ನೊಬ್ಬನು ಹೊಸದಾಗಿ ಬರೋನು ಎಷ್ಟು kg ಬರ್ತಾನೆ 21 kg ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಯಾವುದು ಆಪ್ಷನ್ ನಂಬರ್ ಬಿ ಇಸ್ ದಿ ರೈಟ್ ಆನ್ಸರ್. ಸೊ ನೆಕ್ಸ್ಟ್ 17th ಪ್ರಾಬ್ಲಮ್. ಯಾಕೆ ಸ್ಟ್ರಕ್ ಆಗೋದು? ಸೊ 17th ಪ್ರಾಬ್ಲಮ್ ಬಂದ್ಬಿಟ್ಟು ನೋಡಿ ಏನಿದೆ. ಎ ಶಾಪ್ ಕೀಪರ್ ಆಫರ್ಸ್ ಬೈ 3 get 1 ಫ್ರೀ ಅಂತ. ವಾಟ್ ಈಸ್ ದಿ ಪರ್ಸೆಂಟೇಜ್ ಡಿಸ್ಕೌಂಟ್ ಆಫರ್ಡ್ ಬೈ ದಿ ಶಾಪ್ ಕೀಪರ್ ಇನ್ ದಿ ಸ್ಕೀಮ್ ಅಂತ. ಸೊ ಈ ರಿಲೇಟೆಡ್ ನಾನು ಪ್ರಾಬ್ಲಮ್ ಈ ಥರ ಪ್ರಾಬ್ಲಮ್ನ ಮಾಡಿಸಿದ್ದೀನಿ. ಸೊ ಡಿಸ್ಕೌಂಟ್ ಚಾಪ್ಟರ್ಲಿ ಆಲ್ರೆಡಿ ನಿಮಗೆ ಲೋಯೆಸ್ಟ್ ಡಿಸ್ಕೌಂಟ್ ಅಂದ್ರೇನು, ಹೈಯೆಸ್ಟ್ ಡಿಸ್ಕೌಂಟ್ ಅಂದ್ರೇನು, ಮತ್ತು ಚೀಪೆಸ್ಟ್ ವ್ಯಾಲ್ಯೂ, ಎಕ್ಸ್ಪೆನ್ಸಿವ್ ವ್ಯಾಲ್ಯೂ ಯಾವುದು ಅಂತ ಎಲ್ಲ ಈ ಥರ ಮಾಡಿಸಿದ್ದೀನಿ. ಸೊ ಇನ್ ಕೇಸ್ ಯಾರಾದರೂ ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡ್ಬೋದು. ಸೊ ಏನಂತ ಕೇಳಿದಾರೆ, ನಮಗೆ ಒಬ್ಬನು ಅಂಗಡಿಗೆ ಹೋಗಿ ಒಂದು ಸಾಮಾನು ಖರೀದ್ರೆ 3 ಸಾಮಾನು ತೊಗೊಂಡ್ರೆ ಅದ್ರ ಮೇಲೆ ಒಂದು ಫ್ರೀ ಕೊಡ್ತಾನಂತ. ಅಂದರೆ ನಮಗೆ ಅವನು 3 ತೊಗೊಂಡ್ರೆ ಸಿ ಪಿ ವ್ಯಾಲ್ಯೂ ಅಂದರೆ ಕೊಂಡ್ಕೊಂಡಿದ್ದು ಫ್ರೀ ಎಷ್ಟು 1 ಕೊಡ್ತಾರಂತ. ಕರೆಕ್ಟಲ್ಲ? ಒಂದು ನಿಮಿಷ ಇದನ್ನು ಕೆಳಗೆ ಬರೆದು ಬಿಡ್ತೀನಿ. ಸೊ ಅವನು ಸಿ ಪಿ ಇದು ಫ್ರೀ ಐಟಮ್. ಸೊ 3 ಐಟಮ್ ತೊಗೊಂಡ್ರೆ ಅವನಿಗೆ ಎಷ್ಟು ಫ್ರೀ ಕೊಡ್ತಾರಂತ 1 ಫ್ರೀ ಕೊಡ್ತಾರಂತ. ಆದ್ದರಿಂದ ನಮಗೆ ಡಿಸ್ಕೌಂಟ್ ವ್ಯಾಲ್ಯೂ ಬೇಕಂದರೆ ಡಿಸ್ಕೌಂಟ್ ಪರ್ಸೆಂಟೇಜ್ ಇಸ್ಕೊಟ್ಟು ಎಷ್ಟು ಫ್ರೀ ಕೊಡ್ತಾರೋ 1 ಎಷ್ಟು ಮೇಲೆ 3 ಮೇಲೆ, ಅಂದರೆ ಟೋಟಲ್ ಸಂಖ್ಯೆ ಎಷ್ಟಾಯಿತು 3 + 1 × 100 ಅಂತ. ಆದ್ದರಿಂದ 1/4 × 100 = ಎಷ್ಟು 25% ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಯಾವುದು ಆಪ್ಷನ್ ನಂಬರ್ ಸಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ನೆಕ್ಸ್ಟ್ ಅದೇ ಥರನೇ, ಸೊ ಇದು ಎಲೆಕ್ಷನ್ ರಿಲೇಟೆಡ್ ಚಾಪ್ಟರ್ ಆಗಿರುವಂಥದ್ದು. ಇದು ಪರ್ಸೆಂಟೇಜ್ ಚಾಪ್ಟರಲ್ಲಿ ಬರುತ್ತೆ. ಇದನ್ನು ಕೂಡ ನಾನು ಆಲ್ರೆಡಿ ಮಾಡಿದ್ದೀನಿ. ಏನಂತಂದರೆ ಇನ್ ಎನ್ ಎಲೆಕ್ಷನ್ ಬಿಟ್ವೀನ್ 2 ಕ್ಯಾಂಡಿಡೇಟ್ಸ್ ಅಂತ, 1 person got 35% ಆಫ್ ದಿ ವೋಟ್ಸ್ ಆ್ಯಂಡ್ ಲಾಸ್ಟ್ ಬೈ ದಿ 6 votes ಅಸ್ಯೂಮಿಂಗ್ ದಟ್ ದೇರ್ ವೇರ್ ನೋ ಇನ್ವ್ಯಾಲಿಡ್ ವೋಟ್ಸ್, ವಾಟ್ ವಾಸ್ ದಿ ಟೋಟಲ್ ನಂಬರ್ ಆಫ್ ವೋಟ್ಸ್ ಅಂತ. ಅಂದರೆ ನಮಗೆ ಇಲ್ಲ ಒಂದು ಟೋಟಲ್ ವೋಟ್ಸ್ ಕೊಟ್ಟಿದ್ದಾರಂತ. ಸೊ ಟೋಟಲ್ ವೋಟ್ಸ್ ನಮಗೆ ಏನೈತಿ ಗೊತ್ತಿಲ್ಲ. ಕರೆಕ್ಟಲ್ಲ? ಅದನ್ನು ನಾವು 100 ಅಂತ ಅಸ್ಯೂಮ್ ಮಾಡ್ಕೊಂಡ್ರೆ ಈ 100 ವೋಟಲ್ಲಿ ಅದರಲ್ಲಿ ವಿನ್ ಆದವನು ಮತ್ತು ಇನ್ನೂ ಲೂಸ್ ಆಗೋನು ಅಂತ ಇರ್ತಾನೆ. ಕರೆಕ್ಟಲ್ಲ? ಅದರಲ್ಲಿ ಈ 100ರಲ್ಲಿ ಅದರಲ್ಲಿ ಒಬ್ಬನ ಪರ್ಸನ್ಗೆ ಎಷ್ಟು ಬರುತ್ತೆ 35% ವೋಟ್ ಬರುತ್ತಂತೆ. 35% ವೋಟ್ ಬರ್ತದೆ. ಸೊ 100ರಲ್ಲಿ 35% ಬಂತಂದರೆ ಇನ್ನೊಬ್ಬನಿಗೆ ಎಷ್ಟು ಬರುತ್ತೆ 65% ವೋಟ್ ಬರುತ್ತೆ ಅಂತ ಅರ್ಥ. ಅದು ಅಂದರೆ ವಿನ್ ಆದನು 65% ಮತ್ತು ಲೂಸ್ ಆದನು 35%. ಸೊ ಇವೆರಡರದ್ದು ನೋಡುವ ಡಿಫ್ರೆನ್ಸ್. ಸೊ ಇವನು ಸೋತವನು 35% ಬಂದವನು ಲಾಸ್ಟ್ ಬೈ ದಿ 6 votes 6 ವೋಟ್ಗಳಿಂದ ಸೋಲ್ತಾನಂತ. ಅಂದರೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಫ್ರೆನ್ಸ್ ಆಯಿತು ಅಂತ ಅರ್ಥ 30% ಅಂತ. 30% = 6 vote ಅಂತ. ಆದ್ದರಿಂದ ನಮಗೆ ಟೋಟಲ್ ನಂಬರ್ ಆಫ್ ವೋಟ್ಸ್ ಎಷ್ಟು ಬರುತ್ತೆ ಕಂಡುಹಿಡಿಯಲಿ. ಇದು ಟೋಟಲ್ ವೋಟ್ಸ್.
ಸೊ ಆದ್ದರಿಂದ ನಮ್ಗೆ ಏನಾಗುತ್ತೆ ಟೋಟಲ್ ಎಷ್ಟು ಬರುತ್ತೆ ಕಂಡುಹಿಡ್ಕೊಳ್ಳಿ. ಸೊ 1% ಈಸ್ ಈಕ್ವಲ್ ಟು 6/30 ಕರೆಕ್ಟಲ್ಲ ಇಂಟು 100 ಅಂತ ಮಾಡಿದ್ರೆ ನಮಗೆ ಸಿಕ್ಬಿಡುತ್ತೆ. ಸೊ ಆದ್ದರಿಂದ 6 ಒಂದಲೇ 6 5 5 ಒಂದಲೇ 5 20. ಸೊ ಟೋಟಲ್ ಓಟ್ಸ್ ಎಷ್ಟಿದ್ದು 20 ಓಟ್ಸ್ ಇದ್ದು ಅಂತ ಅರ್ಥ. ಆದ್ದರಿಂದ ಯಾವುದು ಆಪ್ಷನ್ ನಂಬರ್ ಬಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ನೆಕ್ಸ್ಟ್ ಅದೇ ಥರ 19th ಪ್ರಾಬ್ಲಮ್ ನೋಡ್ರಿ, ಇದು ಎವರೇಜ್ ರಿಲೇಟೆಡ್ ಪ್ರಾಬ್ಲಮ್ ಆಗಿರುವಂಥದ್ದು. ಸೊ ಏನಂತಂದರೆ ದ ಎವರೇಜ್ ಆಫ್ ದಿ ಫಸ್ಟ್ 12 ಮಲ್ಟಿಪಲ್ಸ್ ಆಫ್ 11 ಈಸ್ ಎಷ್ಟು ಅಂತ. ಸೊ ನಮಗೆ ಈ ಥರ 11ರ ಮಗ್ಗಿದು 12ರ ತನಕ ನಾವು 11ರ ಮಲ್ಟಿಪಲ್ಸ್ 12 ತನಕ ಅದ್ರದ್ದು ಎವರೇಜ್ ಏನಾಗುತ್ತೆ ಕಂಡುಹಿಡ್ಕೊಳ್ಳಿ. ಸೊ 11 ಪ್ಲಸ್ 11 ಇಂಟು 1 ಪ್ಲಸ್ 11 ಇಂಟು 2 ಪ್ಲಸ್ 11 ಇಂಟು 3 ಎಲ್ಲಿ ತನಕ 12ರ ತನಕ ನಾವು ಗುಣಾಕಾರ ಮಾಡಿದರೆ ಅದರದ್ದು ಎವರೇಜ್ ಏನು ಬರುತ್ತೆ ಕಂಡುಹಿಡ್ಬೇಕಂತ. ಸೊ ಫಸ್ಟ್ನೇದಾಗಿ ಏನು ಮಾಡಿರಿ, ಇವೆಲ್ಲ ಕಡೆ ಏನಾಗಿದೆ 11 ಕಾಮನ್ ಇದೆ. 11 ಏನು ಮಾಡಿರಿ ಕಾಮನ್ ತೆಗೆದುಬಿಟ್ರಿ ಕರೆಕ್ಟಲ್ಲ. 11 ಕಾಮನ್ ತೆಗೆದ್ರೆ ನಮಗೇನು ಸಿಗುತ್ತಿಲ್ಲ 1 ಪ್ಲಸ್ 2 ಪ್ಲಸ್ 3 ಪ್ಲಸ್ ಡ್ಯಾಶ್ ಡ್ಯಾಶ್ ಎಲ್ ತನಕ ಪ್ಲಸ್ 12 ತನಕ ಅಂತ. ಇದರದ್ದು ಏನು ಬೇಕು ನಮಗೆ ಎವರೇಜ್ ಬೇಕು ಕರೆಕ್ಟಲ್ಲ. ಎವರೇಜ್ ಬೇಕಾದ್ರೆ ಏನು ಮಾಡಬೇಕು, ಟೋಟಲ್ ಎಷ್ಟು ಸಂಖ್ಯೆ ಇದ್ದು ಅದರಿಂದ ಡಿವೈಡ್ ಮಾಡಬೇಕು. ಸೊ ಇಲ್ಲಿ ಟೋಟಲ್ ಎಷ್ಟು ಸಂಖ್ಯೆ ಐತಿ, ಇಲ್ಲಿ 12 ಸಂಖ್ಯೆಗಳು ಅದಾವೆ, 12 ಸಂಖ್ಯೆಗಳು ಕರೆಕ್ಟಲ್ಲ. ಆದ್ದರಿಂದ 11 / 12 ಇಂಟು ಇಲ್ಲಿ ನೋಡಿರಿ, ಈ ನಮಗೆ 1 2 3 ಎಲ್ಲಿ ತನಕ 12 ತನಕ ಈ ಥರ ಇದರದ್ದು ಟೋಟಲ್ ಸಮ್ನ ಕೂಡಿಸ್ಬೇಕಂದ್ರೆ ನಾವೇನು ಮಾಡಬೇಕು, ಇಲ್ಲೊಂದು ನಮಗೆ ಫಾರ್ಮುಲಾ ಬರುತ್ತೆ. ಸೊ ಸಮ್ ಈಸ್ ಈಕ್ವಲ್ ಟು ಲಾಸ್ಟ್ ಸಂಖ್ಯೆ ಇರುತ್ತಲ್ಲ, ಲಾಸ್ಟ್ ಸಂಖ್ಯೆ n ಇಂಟು n ಪ್ಲಸ್ 1/2 ಅಂತ. ಇದನ್ನು ಮಾಡಿದ್ರೆ ನಮಗೇನು ಸಿಗುತ್ತೆ, ಇದು ಟೋಟಲ್ ಸಮ್ ಬರುತ್ತೆ. ಇಲ್ಲ ನೀವು ಕೂಡಿಸ್ತೀವಿ ಅಂದ್ರೂ ಒಂದು ಕಡೆ ಬರೆದು ಕೂಡಿಸ್ಬೋದು, ಇಲ್ಲ ನೀವು ಈ ಥರ ಇದನ್ನು ಡೈರೆಕ್ಟ್ ಈ ಫಾರ್ಮುಲಾ ಅಲ್ಲಿ ಹಾಕಿದರೆ ನಮಗೆ ಆನ್ಸರ್ ಸಿಗ್ಬಿಡುತ್ತೆ. ಈ 1 + 2 + 3 12 ತನಕ ಕೂಡಿಸಿದ ವ್ಯಾಲ್ಯೂ ಬರಬೇಕಂದ್ರೆ ಏನು ಮಾಡಬೇಕು, ಲಾಸ್ಟ್ ಸಂಖ್ಯೆ ಯಾವುದೈತಿ 12 ಐತಿ, 12ರಲ್ಲಿ 1 ಕೂಡಿಸ್ರಿ 13 /2 ಅಂತ ಮಾಡಿದರೆ ನಮಗೆ ಆನ್ಸರ್ ಸಿಗುತ್ತೆ. ಸೊ ಆದ್ದರಿಂದ ನೋಡಿರಿ ಇಲ್ಲಿ 12 ಇಲ್ಲಿ 12 ಕ್ಯಾನ್ಸಲ್ ಆಯಿತು ಕರೆಕ್ಟಲ್ಲ. ಮತ್ತು ಏನು ಉಳಿತು 11 ಇಂಟು 13 ಅವಾಗ ಕೂಡಿಸಿದ್ರೆ ಎಷ್ಟಾಗುತ್ತೆ, ಗುಣಾಕಾರ ಮಾಡಿದ್ರೆ ಎಷ್ಟಾಗುತ್ತೆ 13 1 13 13 1 13 ಮತ್ತು 13 14 ಆಗುತ್ತೆ ಕರೆಕ್ಟಲ್ಲ. 143 / 2 ಅಂತ. ಸೊ ಇದನ್ನು ನೀವು ಡಿವೈಡ್ ಮಾಡಿದ್ರೆ ಏನಾಗುತ್ತೆ 2 × 14 2 1 0.5 ಅಂತ. ಸೊ ನಮಗೆ ಟೋಟಲ್ ಎವರೇಜ್ ವ್ಯಾಲ್ಯೂ ಎಷ್ಟು ಬರುತ್ತೆ 11ರ ಮಲ್ಟಿಪಲ್ 12 ತನಕ 71.5 ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥ ಯಾವುದು ಆಪ್ಷನ್ ನಂಬರ್ ಡಿ ಅಂತ. ಸೊ ಇವತ್ತಿನ ಕ್ಲಾಸಿನ ಲಾಸ್ಟ್ ಪ್ರಾಬ್ಲಮ್ ಆಗಿರುವಂಥದ್ದು ಏನಂತಂದರೆ ಇದು ಪ್ರಾಫಿಟ್ ಆ್ಯಂಡ್ ಲಾಸ್ ರಿಲೇಟೆಡ್ ಕಾನ್ಸೆಪ್ಟ್ ಆಗಿರುವಂಥದ್ದು. ರೀನಾ ಸೆಲ್ಸ್ ಆನ್ ಆರ್ಟಿಕಲ್ at 12% ಬಿಲೋ ಇಟ್ಸ್ ಕಾಸ್ಟ್ ಪ್ರೈಸ್. ಹ್ಯಾಡ್ ಶಿ ಸೋಲ್ಡ್ ಇಟ್ ಫಾರ್ ದಿ 540 more, ಶಿ ವುಡ್ ಹ್ಯಾವ್ ಗೇನ್ಡ್ 15% ಅಂತ. ಆಟ್ ವಾಟ್ ಪ್ರೈಸ್ ವುಡ್ ಶಿ ಸೆಲ್ ದ ಆರ್ಟಿಕಲ್ ಟು ಗೇನ್ 20%. ಏನಂತಂದರೆ ರೀನಾ ಒಂದು ವಸ್ತುನ ಏನು ಮಾಡ್ತಾಳಂತ, ಅದರದ್ದು ಕೊಂಡ ಬೆಲೆಗಿಂತ 12% ಕಡಿಮೆ ಬೆಲೆಯಲ್ಲಿ ಮಾರ್ತಾಳಂತ. ಮತ್ತು ಅದೇ ಸೇಮ್ ವಸ್ತುನ ನಾವು 540ಕ್ಕಿಂತ ಜಾಸ್ತಿ ಮಾರಿದರೆ ನಮಗೆಷ್ಟು 15% ಪ್ರಾಫಿಟ್ ಆಗ್ತದಂತ. ಸೊ ಅದೇ ವಸ್ತುನ ನಾವು 20% ಪ್ರಾಫಿಟಲ್ಲಿ ಮಾರಿದರೆ ನಮಗೆಷ್ಟು ಕಾಸ್ಟ್ ಪ್ರೈಸ್ ಬರುತ್ತೆ ಕಂಡುಹಿಡ್ಬೇಕಿಲ್ಲ. ಸೊ ಸೆಲ್ಲಿಂಗ್ ಪ್ರೈಸ್ ಏನಂತ ಕಂಡುಹಿಡ್ಬೇಕಿಲ್ಲ ಕರೆಕ್ಟಲ್ಲ. ಸೊ ಈ ಥರ ಕೊಟ್ಟಾಗ ನಾವು ಹೆಂಗೆ ಮಾಡ್ಬೇಕು ಅಂದರೆ ಫಸ್ಟ್ನೇದಾಗಿ ನಾನು ನಿಮಗೆ ಹೇಳಿದ್ದೀನಿ, ಇದು ಪ್ರಾಫಿಟ್ ಆ್ಯಂಡ್ ಲಾಸ್ ಚಾಪ್ಟರಲ್ಲಿ ಕ್ಲಿಯರಾಗಿ ನಿಮಗೆ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಈ ಥರ ಕೊಟ್ಟಾಗ ನೀವೇನು ಮಾಡಬೇಕು, ಫಸ್ಟ್ನೇದಾಗಿ ನಾವು ಅಸಂಪ್ಷನ್ ಮಾಡಿರಿ CP ವ್ಯಾಲ್ಯೂನು ಒಂದು 100 ಬರ್ಕೊಟ್ರಿ. ಆವಾಗ ಸೆಲ್ಲಿಂಗ್ ಪ್ರೈಸ್ ವ್ಯಾಲ್ಯೂ ಏನಿದೆ 12% ಬಿಲೋ ಇಟ್ಸ್ ಕಾಸ್ಟ್ ಪ್ರೈಸ್ ಅಂತ. ಅಂದರೆ CPಗಿನ 100% ಕಡಿಮೆ ಇದೆ ಅಂತೆ. 100% ಕಡಿಮೆ ಇದೆ ಅರ್ಥ ಏನು, 100ರಲ್ಲಿ 12 ತೆಗೆದ್ರೆ ಎಷ್ಟಾಗುತ್ತೆ 88 ಕಡಿಮೆ ಇದೆ ಅಂತ ಕರೆಕ್ಟಲ್ಲ. ಆಮೇಲೆ ಸೊ ಇದರಲ್ಲಿ ನಾವು ಇದೇ ಈ ಸೆಲ್ಲಿಂಗ್ ಪ್ರೈಸಲ್ಲಿ ನಾವು ಇದನ್ನು 540 ರೂಪಾಯಿ ಜಾಸ್ತಿ ಮಾಡಿ ಮಾರಿದರೆ, ಸೊ 540 ಜಾಸ್ತಿ ಮಾರಿದರೆ ನಮಗೇನಾಗ್ತಿತ್ತು, ಎಷ್ಟು ಪ್ರಾಫಿಟ್ ಆಗ್ತಿತ್ತು 115 ಅಲ್ಲಲ್ಲ 15% ಪ್ರಾಫಿಟ್ ಆಗ್ತಿತ್ತು ಅಂತ. ಸೊ 540 ಸೊ ಇದೇ ವ್ಯಾಲ್ಯೂ ನಾವು ಇದೇ ಸೆಲ್ಲಿಂಗ್ ಪ್ರೈಸಲ್ಲಿ 540 ಜಾಸ್ತಿ ಮಾಡಿ ಮಾರಿದರೆ ನಮಗೇನಾಗ್ತಿತ್ತು 115 ಪ್ರಾಫಿಟ್ ಆಗ್ತಿತ್ತು ಅಂತ. 115 ಪ್ರಾಫಿಟ್ ಅಂದ್ರೆ ಅರ್ಥ ಏನು, ಸೊ ಸೇಮ್ CP ವ್ಯಾಲ್ಯೂ 100 ಇತ್ತು ಅಂತ. ಸೊ ಅವಾಗ ನಮ್ಗೆ ಅದೇ ವ್ಯಾಲ್ಯೂನ ಇದೇ ಮಾಡಿದರೆ 20% ಜಾಸ್ತಿ ಮಾಡಿದರೆ ಏನು ಬರುತ್ತೆ ಕಂಡುಹಿಡ್ಬೇಕಿಲ್ಲ. ಸೊ ಆದ್ದರಿಂದ ನೋಡಿಲ್ಲಿ, ಸೊ ನಮಗೆ ಈ ಸೆಲ್ಲಿಂಗ್ ಪ್ರೈಸಲ್ಲಿ ನಾವು 540ರಲ್ಲಿ 88ರಲ್ಲಿ 540ರಲ್ಲಿ ಜಾಸ್ತಿ ಮಾರಿದರೆ ನಮ್ಗೆ ಏನಾಗ್ತದೆ 115 ಪ್ರಾಫಿಟ್ ಆಗ್ತದೆ ಅಂತ ಕೊಟ್ಟಿದ್ದಾರೆ ಕರೆಕ್ಟಲ್ಲ. ಆದ್ದರಿಂದ ನಮಗೇನು ನೋಡಿಲ್ಲಿ, ಸೊ ಇಲ್ಲಿ ಎಷ್ಟೈತಿ ಸೆಲ್ಲಿಂಗ್ ಪ್ರೈಸ್ದು ಫಸ್ಟ್ ವ್ಯಾಲ್ಯೂ 88 ಐತಿ, ಆಮೇಲೆ ಇದ್ರದ್ದು ಇನ್ನೊಂದು 115 ಐತಿ. ಅವೆರಡರ ನೋಡ್ರೆ ಡಿಫ್ರೆನ್ಸ್ ತೆಗಿರಿ. ಸೊ ಡಿಫ್ರೆನ್ಸ್ ಎಷ್ಟಾಗುತ್ತೆ ನಮಗೆ ಇಲ್ಲಿ, ಡಿಫ್ರೆನ್ಸ್ ವ್ಯಾಲ್ಯೂ ಎಷ್ಟಾಗುತ್ತೆ, ಡಿಫ್ರೆನ್ಸ್ ವ್ಯಾಲ್ಯೂ 115ರಲ್ಲಿ 88 ತೆಗಿರಿ. ಸೊ 27 ಆಗುತ್ತೆ ಕರೆಕ್ಟಲ್ಲ. 27 ಈ 27ರದ್ದು ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ ಅವರು 540 ಕೊಟ್ಟಿದ್ದಾರೆ ಇಲ್ಲಿ ಕರೆಕ್ಟಲ್ಲ. ಇದನ್ನು ಬೇಕಿದ್ರೆ ಬರೆದು ಬಿಡ್ತಂತಡ್ರಿ. ಸೊ ಇಲ್ಲಿ ನೋಡ್ರಿ ಬೇಕಿದ್ರೆ ಅದೇ 27ರದ್ದು ವ್ಯಾಲ್ಯೂ 540 ಕೊಟ್ಟರೆ ನಮಗೆ ಈ 100 ವ್ಯಾಲ್ಯೂ ಏನು ಬರುತ್ತೆ ಕಂಡುಹಿಡ್ಬೇಕಿಲ್ಲ. ಆದ್ದರಿಂದ
540 ಡಿವೈಡ್ ಬೈ 27 ಮಾಡಿದರೆ ಇಂಟು ಗುಣಾಕಾರ 100 ಮಾಡಿದರೆ ನಮಗೇನು ಸಿಗುತ್ತೆ ಸಿ ಪಿ ವ್ಯಾಲ್ಯೂ ಬರುತ್ತೆ. ಸೊ ಸಿ ಪಿ ಈಸ್ ಈಕ್ವಲ್ ಟು ಕಾಸ್ಟ್ ಪ್ರೈಸ್ ವ್ಯಾಲ್ಯೂ. ಸೊ 27 ಒಂದಲೇ 27 ಎರಡಲೇ. ಸೊ ನಮಗೇನು ಸಿ ಪಿ ವ್ಯಾಲ್ಯೂ ಎಷ್ಟು ಬರುತ್ತೆ 20,000 ವ್ಯಾಲ್ಯೂ ಬರುತ್ತೆ. ಸೊ ಇದು ಸಿ ಪಿ ವ್ಯಾಲ್ಯೂ ಬಂದಮೇಲೆ ಇದೇ ಸಿ ಪಿ ವ್ಯಾಲ್ಯೂದ ಮೇಲೆ ನಾವು 20% ಪ್ರಾಫಿಟಿಂದ ಮಾರಿದರೆ ನಮಗೆ ಸೆಲ್ಲಿಂಗ್ ಪ್ರೈಸ್ ಏನು ಬರುತ್ತೆ ಕಂಡುಹಿಡಿಯಲಿ. ಸೊ ಆದ್ದರಿಂದ ಸೆಲ್ಲಿಂಗ್ ಪ್ರೈಸ್ ಈಸ್ ಈಕ್ವಲ್ ಟು, ಸೊ ಕಾಸ್ಟ್ ಪ್ರೈಸ್ ಏನೈತೆ 20%, 20,000 ಇಂಟು 120 ಡಿವೈಡ್ ಬೈ 100 ಅಂತ. ಇಲ್ಲಿ ಡಬಲ್ 0 ಇಲ್ಲಿ ಡಬಲ್ ಕ್ಯಾನ್ಸಲ್ ಆಗುತ್ತಾ, 12 24 ಮತ್ತು ಇಲ್ಲೆಷ್ಟು 2 0 1 0 3 0 3 24,000 ಇದೆ ರೈಟ್ ಆನ್ಸರ್ ಆಗಿರೋದು. 24,000 ಸಾರಿ 2,400 ಅಲ್ಲ, 2,400 ಇಸ್ ದಿ ರೈಟ್ ಆನ್ಸರ್ ಆಗಿರೋದು. ಇಲ್ಲಿ 20,000 ಅಲ್ಲ, ಇಲ್ಲಿ 2,000 ಸಾರಿ 1 0 ಎಕ್ಸ್ಟ್ರಾ ಆಗಿದೆ ಇಲ್ಲಿ. ಸೊ ಇಲ್ಲಿ ಒಂದು ನಿಮಿಷ ಮಾರ್ಕಲ್ಲಿ ಹೋಯ್ತು. ಇಲ್ಲಿ ಇದು 2,000, ಇದು ಇಲ್ಲಿ 20,000 ಅಲ್ಲ, ಇದು ಇಲ್ಲಿ 2,000. ಅವಾಗ ಏನಾಗುತ್ತೆ ನಮಗೆ 2,400 ಬರುತ್ತೆ ಟೋಟಲ್. ಸೊ ಇಲ್ಲಿ ಡಬಲ್ 0 ಕ್ಯಾನ್ಸಲ್ ಆದರೆ ನಮ್ಗೆ ಏನಾಗುತ್ತೆ ಸೆಲ್ಲಿಂಗ್ ಪ್ರೈಸ್ ವ್ಯಾಲ್ಯೂ 2,400 ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ಯಾವುದು ಆಪ್ಷನ್ ನಂಬರ್ ಡಿ ಇಸ್ ದಿ ರೈಟ್ ಆನ್ಸರ್. ಸೊ ಅರ್ಥ ಆಯ್ತಲ್ಲ. ಸೊ ಇಷ್ಟು ನಮಗೆ ಇವತ್ತಿನ ಕ್ಲಾಸಿನ SSC GD ಟಾರ್ಗೆಟ್ ರಿಲೇಟೆಡ್ ಇರುವಂಥದ್ದು ನಾವು ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ನ ಡಿಸ್ಕಸ್ ಮಾಡಿದ್ದೀವಿ. ಸೊ ಇದು ಪ್ರಾಕ್ಟೀಸ್ ಸೆಟ್ ನಂಬರ್ 8 ಆಗಿತ್ತು. ಸೊ ಇವತ್ತಿನ ಕ್ಲಾಸಲ್ಲಿ ನಿಮಗೆ ಏನಾದ್ರು ಡೌಟ್ ಇದ್ದರೆ ನೀವು ಬೇಕಿದ್ರೆ ಕಾಮೆಂಟ್ ಮಾಡ್ಬೋದು. ಆ್ಯಂಡ್ ಇವತ್ತಿನ ಕ್ಲಾಸ್ ನಿಮಗೆ ಲೈಕ್ ಆಗಿದ್ದರೆ, ಸೊ ಇಷ್ಟ ಆಗಿದ್ದರೆ ನಂದು ಎಕ್ಸ್ಪ್ಲನೇಷನ್ ಮೆಥಡ್ ಆಗಿರ್ಬೋದು, ಕಂಟೆಂಟ್ ಮೆಥಡ್ ಆಗಿರ್ಬೋದು, ಸೊ ಅವೆಲ್ಲ ನಿಮಗೆ ಲೈಕ್ ಆಗಿದ್ದರೆ ಸೊ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್, ಶೇರ್, ಮತ್ತು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಮತ್ತು ಇದರದ್ದು ಏನೇನು ರಿವ್ಯೂ ಕೊಡೋಂಗಿದ್ರು ಕೂಡ ನೀವು ರಿವ್ಯೂ ಮಾಡ್ಬೋದು. ಸೊ ಇದರದ್ದು PDF ನೋಟ್ಸ್ ಬಂದುಬಿಟ್ಟು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಅದರ ಟೆಲಿಗ್ರಾಮ್ ಲಿಂಕ್ ಬಂದುಬಿಟ್ಟು ಲರ್ನ್ ಮ್ಯಾಥ್ಸ್ ವಿತ್ RK ಸರ್ ಅಂತ, ಅಂದರೆ ನನ್ನ ಯೂಟ್ಯೂಬ್ ಚಾನಲ್ ನೇಮ್ ಏನೈತಲ್ಲ ಅದೇ ಚಾನಲ್ ನೇಮ್ ಐತೆ. ಸೊ ಇದರದ್ದು ನಾನು ಲಿಂಕನ್ನು ಬೇಕಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಅಲ್ಲಿ ಹೋಗಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಜಾಯ್ನ್ ಆಗ್ಬೋದು. ಇನ್ನೂ ಏನಾದರೂ ನಿಮ್ಗೆ ಡೌಟ್ ಇದ್ದರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇಷ್ಟು ಹೇಳ್ತಾ ನನ್ನ ಕ್ಲಾಸ್ ಮುಗಿಸ್ತೇನೆ. ಥ್ಯಾಂಕ್ ಯು ಎವ್ರಿವನ್. ಸೊ ಈ ಏನನ್ನ ಸಜೆಷನ್ಸ್ ಕೊಡೋಂಗಿದ್ರು ಕೂಡ ಕೊಡ್ಬೋದು. ಥ್ಯಾಂಕ್ ಯು ಎವ್ರಿವನ್. ಸೊ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್. ಸೊ ಚೆನ್ನಾಗಿ ಪ್ರಿಪೇರ್ ಆಗಿ ಎಕ್ಸಾಮ್ ಈ ಸಲ ಕ್ರ್ಯಾಕ್ ಮಾಡಿರಿ. ಎಷ್ಟು ಸಲ ಅಂತ ಇದೇ ಥರ ಟ್ರೈ ಮಾಡ್ಕೊತಿರ್ತೀರ. ಸೊ ಇಷ್ಟು ಹೇಳ್ತಾ ಕ್ಲಾಸ್ ಮುಗಿಸ್ತೇನೆ. ಥ್ಯಾಂಕ್ ಯು.